ब्रह्मरुद्रादिवन्द्यं त्वां भजे वेङ्कटनायकं निवारयस्वाष्टानि साधयेष्टानि माधव। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमविहरान् श्रीवादिराजानपि वन्दे हंसवरान् रघुत्तम गुरुवैदग्ध्यवरां निधीन् श्रीसत्योव्रतराघवेन्द्रमुनिपान् सद्बोधसध्यानपान् सत्याभिज्ञराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। परम ದಯಾಸಾಗರನಾದ ಭಗವಂತ ಅನಾವಿಧವಾದ ಪಾಪಗಳನ್ನು ಮಾಡಿ ಅದಕ್ಕೆ ಪ್ರತಿಫಲವಾಗಿ ವಿವಿಧ ದುಃಖಗಳನ್ನು ಅನುಭವಿಸುವಂತಹ ಜನರ ಉದ್ಧಾರಕ್ಕೋಸ್ಕರ ಅನೇಕ ತೀರ್ಥಗಳನ್ನು, ಅನೇಕ ಕ್ಷೇತ್ರಗಳನ್ನು, ಅನೇಕ ಮಹಾತ್ಮರನ್ನು ಜಗತ್ತಿನಲ್ಲಿ ಸೃಷ್ಟಿ ಮಾಡಿ ಅಂತಹ ತೀರ್ಥಗಳಿಗೆ ಯಾತ್ರೆ ಮಾಡಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಸಜ್ಜನರ ಪಾಪಗಳನ್ನು ಪರಿಹರಿಸ್ತಾ, ಕ್ಷೇತ್ರಗಳ ಸಂದರ್ಶನವನ್ನು ಮಾಡಿ ಕ್ಷೇತ್ರದಲ್ಲಿರುವಂತಹ ಕ್ಷೇತ್ರ ಮೂರ್ತಿಯಾದ ಪರಮಾತ್ಮನ ದರ್ಶನವನ್ನು ಪಡೆಯುವ, ಕ್ಷೇತ್ರಜ್ಞ ದರ್ಶನವನ್ನು ಪಡೆಯುವಂತಹ ಎಲ್ಲ ಸಜ್ಜನರಿಗೆ ಉದ್ಧಾರ ಮಾಡ್ತಾ, ಅನೇಕ ಮಹಾತ್ಮರ ಸೇವೆಯನ್ನು ಮಾಡುವಂತಹ ಭಕ್ತರಿಗೂ ಪಾಪಗಳನ್ನು ಪರಿಹರಿಸಿ ಅವರ ದುಃಖಗಳನ್ನು ಕಳೆಯುತ್ತಾ ಒಂದು ದೊಡ್ಡ ಅನುಗ್ರಹವನ್ನು ಭಗವಂತ ಮಾಡ್ತಾ ಇದ್ದಾನೆ. ಹಿಂದೆ ಮಾಡಿದ ಅನ್ನುವುದು ಮಾತ್ರ ಅಲ್ಲ, ಇಂದಿಗೂ ಮಾಡ್ತಾ ಇದ್ದಾನೆ. ಒಂದು ಕಡೆಗೆ ಕ್ಷೇತ್ರಗಳ ಸೃಷ್ಟಿಯನ್ನು ಮಾಡಿದ ದೇವರು, ಇನ್ನೊಂದು ಕಡೆಗೆ ಆ ಕ್ಷೇತ್ರಗಳ ಬಗ್ಗೆ ತಿಳುವಳಿಕೆ ಮತ್ತು ಶ್ರದ್ಧೆಗಳನ್ನು ಮೂಡಿಸಿದ ಅನ್ನುವುದು ದೊಡ್ಡದು. ಧಿಯೋ ಯೋನಃ ಪ್ರಚೋದಯಾತ್. ಕ್ಷೇತ್ರಗಳಿವೆ ಇದ್ದ ಮಾತ್ರಕ್ಕೆ ನಮ್ಮ ಊಟ ಅಲ್ಲ, ಆ ಕ್ಷೇತ್ರದ ಬಗ್ಗೆ ನಮಗೆ ಶ್ರದ್ಧೆ ಬೇಕು. ಆ ಶ್ರದ್ಧೆಯನ್ನು ಕೊಡುವನು ಭಗವಂತನೇ. ವಾಯುದೇವರು, ಭಾರತೀದೇವಿ, ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ, ಭಾರತೀದೇವಿಯ ಹೆಸರೇ ಶ್ರದ್ಧಂತ. ಶ್ರದ್ಧಾ ಎಂಬ ಹೆಸರಿನ ಭಾರತೀದೇವಿ ಶ್ರದ್ಧಾ ಎಂಬ ಗುಣಕ್ಕೆ ಅಭಿಮಾನಿನಿಯಾಗಿದ್ದು, ಉತ್ತಮವಾದ ಭಗವಂತನ ಮಹಿಮೆ, ವಾಯುದೇವರ ಮಹಿಮೆ, ಶಾಸ್ತ್ರೋಕ್ತವಾದಂತಹ ಅನೇಕ ತತ್ವಗಳು, ಅವುಗಳ ಬಗ್ಗೆ ಶ್ರದ್ಧೆಯನ್ನು ನಮಗೆ ಮೂಡಿಸಿ ಶ್ರದ್ಧೆಯಿಂದ ಸತ್ಕರ್ಮಾನುಷ್ಠಾನ ಮಾಡುವಂತೆ ಪ್ರೇರಣೆಯನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡುವ ಮಹಾನುಭಾವಳು ಭಾರತೀದೇವಿ. ಸರಸ್ವತೀದೇವಿ, ವಾಯುದೇವರು, ಬ್ರಹ್ಮದೇವರು, ಲಕ್ಷ್ಮೀದೇವಿ, ಭಗವಂತ. ಒಂದು ಕಡೆಗೆ ಶ್ರದ್ಧೆಯಾದ ವಸ್ತುಗಳು, ಇನ್ನೊಂದು ಕಡೆಗೆ ಶ್ರದ್ಧೆ, ಇವುಗಳೆರಡನ್ನೂ ನಮಗೆ ಕೊಟ್ಟು ಸಾಧನೆಯನ್ನು ಮಾಡಿಸಿ ಉತ್ತರವನ್ನು ಮಾಡುವಂತಹ ಕಾರುಣ್ಯ ಪರಮಾತ್ಮ ಅನ್ನು ನಾವು ಅರಿತುಕೊಳ್ಳಬೇಕು. ಜಲದಾನದ ಮಹತ್ವ ಏನು ಅಂತ ಹೇಮಾಂಗನ ಕಥೆಯ ಮೂಲಕ ನೀವೆಲ್ಲ ತಿಳಿದಿದ್ದೀರಿ. ನೀರು ಕೊಡಬೇಕು, ಆದರೆ ಕೊಡುವಾಗಲೂ ಮತ್ತೆ ನಾನು ಅನ್ನುವ ಅಹಂಕಾರ ಇರಬಾರದು. ನೀರನ್ನು ಸೃಷ್ಟಿ ಮಾಡಿದವನು ಭಗವಂತ ಅನ್ನುವ ಎಚ್ಚರ ಮನಸ್ಸಿನಲ್ಲಿರಬೇಕು. ಶ್ರೀಮದ್ ಭಗವದ್ಗೀತೆ
ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಂತೆ ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ. ನೀರಿನಲ್ಲಿ ರಸ ಅಂತ ಗುಣ ಇದೆ. ಆ ರಸ ಎಂಬ ಗುಣ ನೀರಿನಲ್ಲಿ ಅತ್ಯಂತ ಪ್ರಧಾನವಾದ ಗುಣ. ಅದು ನಮಗೆಲ್ಲ ತೃಪ್ತಿಯನ್ನು ಕೊಡುತ್ತದೆ. ಅದು ಸಹಜ ಗುಣವಾಗಿದೆ. ನೀರಿನಲ್ಲಿ ರಸ ಎಂಬ ಸಹಜವಾದ ಗುಣ ಇರುವಂತೆ ಮಾಡಿದವ, ಅಲ್ಲಿರುವ ಅನೇಕ ಗುಣಧರ್ಮಗಳಲ್ಲಿ ಆ ರಸ ಇದು ಅತ್ಯಂತ ಶ್ರೇಷ್ಠ ಅಂತ ಮಾಡಿಟ್ಟವ, ಅದರಿಂದ ನಮಗೆ ತೃಪ್ತಿಯನ್ನು ಕೊಡುವವ ಭಗವಂತ. ಅದನ್ನು ತಾನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ, ರಸೋಹಂ ಅಪ್ಸುಕೇಯ. ನೀರಿನಲ್ಲಿ ನಾನಿದ್ದೇನೆ ಅಂತ ಚಿಂತನೆ ಮಾಡಿ, ಬರೀ ನೀರಿನಲ್ಲಿ ನಾನಿದ್ದೇನೆ ಅಂತ ಚಿಂತನೆ ಮಾಡುವುದು ಬೇಡ. ನೀರಿನಲ್ಲಿರುವ ಆ ರಸ ಎಂಬ ಗುಣದಲ್ಲಿಯೂ ನಾನಿದ್ದೇನೆ, ಅದನ್ನು ಸೃಷ್ಟಿ ಮಾಡಿದವನು ನಾನು, ಅದರಲ್ಲಿದ್ದವನು ನಾನು. ಅದು ನನ್ನ ಪ್ರತಿಮೆ ಇದ್ದಂತೆ ನನ್ನ ಚಿಂತನವನ್ನು ಆ ರಸದಲ್ಲಿ ಮಾಡಿ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದುಂಟು. ಅಂತಹ ಭಗವಂತನೇ ನೀರನ್ನು ಸೃಷ್ಟಿ ಮಾಡಿ ರಸವನ್ನು ಕೊಟ್ಟವ. ನಾನು ಕೇವಲ ನಿಮಿತ್ತ ಮಾತ್ರ. ನಾನು ದಾನ ಮಾಡುವುದಲ್ಲ, ದೇವರದನ್ನೇ ಕೊಟ್ಟ ಪ್ರೇರಣೆಯಿಂದ ಅವನ ಅನುಗ್ರಹದಿಂದ ದಾನ ಮಾಡುತ್ತೇನೆ ಅಂತ ಭಾವನೆಯಿಂದ ನೀರನ್ನು ದಾನ ಮಾಡಬೇಕು ಅಂತ ನಾವು ನಿನ್ನೆ ತಿಳಿದಿದ್ದೇವೆ. ಹೇಮಾಂಗ ಕಕುತ್ಸ್ಥನಾಗಿ ಶ್ರೀರಾಮಚಂದ್ರನ ಅವತಾರಕ್ಕೆ ಕಾರಣವಾದ ಶ್ರೇಷ್ಠವಾದ ವಂಶದ ಮೂಲ ಪುರುಷನಾಗಿ ದೊಡ್ಡ ಭಾಗ್ಯವನ್ನು ಪಡೆದ ಅಂತ. ಸೂತಾಚಾರ್ಯರು ಶೌನಕಾದಿ ಮಹರ್ಷಿಗಳಿಗೆ ವೆಂಕಟಾಚಲದ ಮಹಾತ್ಮ್ಯವನ್ನು ತಿಳಿಸ್ತಾ ಒಂದು ಮಾತನ್ನು ಹೇಳುತ್ತಾರೆ. ಎಲ್ಲ ವಸ್ತುಗಳಲ್ಲಿ ಒಂದೊಂದು ವಿಶಿಷ್ಟವಾದ ಭಗವಂತ ವಿಭೂತಿ ಅಂತ ಇರುತ್ತೆ. ಎಲ್ಲ ವಿದ್ಯೆಗಳಲ್ಲಿ ವೇದ ವಿದ್ಯೆ ಇದು ಶ್ರೇಷ್ಠ, ಎಲ್ಲ ಮಂತ್ರಗಳಲ್ಲಿ ಪ್ರಣವ ಮಂತ್ರ ಶ್ರೇಷ್ಠ, ಪ್ರಿಯವಾದ ವಸ್ತುಗಳು ಮನುಷ್ಯನಿಗೆ ಪ್ರಾಣ ಇದು ಬಹಳ ಪ್ರಿಯವಾದದ್ದು. ಗೋವುಗಳಲ್ಲಿ ಕಾಮಧೇನು ಇದು ಶ್ರೇಷ್ಠ, ಗಿಡಗಳಲ್ಲಿ ಕಲ್ಪವೃಕ್ಷ ಇದು ಶ್ರೇಷ್ಠ, ದೇವತೆಗಳಲ್ಲಿ ಸಾಕ್ಷಾತ್ ವಿಷ್ಣು ಸರ್ವೋತ್ತಮನಾದವ, ದೇವಾಂತು ಯಥಾ ವಿಷ್ಣು. ಎಲ್ಲ ವಿಷ್ಣು ಭಕ್ತರಲ್ಲಿ ರುದ್ರದೇವರು ಅತ್ಯಂತ ಶ್ರೇಷ್ಠರು, ವಾಯುದೇವರ ಸರಸ್ವತಿ ಭಾರತೀಯರ ನಂತರ. ವೈಷ್ಣವಾನಾಂ ಯಥಾ ರುದ್ರ, ರಥಗಳಲ್ಲಿ ಕೌಸ್ತುಭ. ಹೀಗೆ ನಾನಾ ತರಹದ ವಿಭೂತಿಗಳನ್ನು ಪರಮಾತ್ಮ ಅಲ್ಲಲ್ಲಿಟ್ಟಿದ್ದಾನೆ. ವಿಷ್ಣು ಸಾಕ್ಷಾತ್ ಭಗವಂತನೇ, ಇನ್ನುಳಿದವರಲ್ಲಿ ಪರಮಾತ್ಮ ತನ್ನ ಸನ್ನಿಧಾನವನ್ನಿಟ್ಟು ಆ ವ್ಯಕ್ತಿಗಳನ್ನು ಆ ವಸ್ತುಗಳನ್ನು ಉತ್ತಮ ಮಾಡ್ತಾನೆ. ಹಾಗೆ ಎಲ್ಲ ಪರ್ವತಗಳಲ್ಲಿ ಶ್ರೇಷ್ಠವಾದ ಪರ್ವತ ಅದು ವೆಂಕಟಾಚಲ ಎಂಬುದಾಗಿ ಸೂತಾಚಾರ್ಯರು ಅದರ ವರ್ಣನೆಯನ್ನು ಮಾಡಿದ್ದಾರೆ. ಸಂದರ್ಭದಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡ್ತಾರಲ್ಲ, ಅದನ್ನು ಗಮನಿಸಬೇಕಾದದ್ದು. ನ ತಪಃ ಅನಶನಾದನ್ಯತ್. ಅನಶನ ಉಪವಾಸ ಇದು ದೊಡ್ಡ ತಪಸ್ಸು. ಏಕಾದಶಿಯ ಉಪವಾಸವನ್ನು ಅತ್ಯಂತ ಶ್ರದ್ಧೆಯಿಂದ ಎಲ್ಲರೂ ಮಾಡಲೇಬೇಕು. ಬಹಳಷ್ಟು ತಪಗಳಿವೆ. ಸ್ಕಂದ ಪುರಾಣ ಹೇಳ್ತದೆ, ನ ತಪಃ ಅನಶನಾದನ್ಯತ್. ಅನಶನ ಎಷ್ಟು ದೊಡ್ಡ ತಪಸ್ಸೋ ಅಂತಹ ತಪಸ್ಸಿನೊಂದಿಲ್ಲ. ಉಪವಾಸದಿಂದ ದೇಹಕ್ಕೆ ಕ್ಲೇಶವಾಗುವಂತೆ ಸಹನೆ ಮಾಡಿಕೊಂಡ್ರೆ ಅದರಿಂದ ಭಗವಂತನ ಪ್ರೀತಿಯನ್ನು ಪಡೆಯಬಹುದು. ಭಗವಂತನ ಅನುಗ್ರಹದಿಂದ ಏನನ್ನೂ ಸಾಧಿಸಬಹುದು. ತಪಸ್ಸಿನಿಂದ ದೇವರಿಗೆ ಎಷ್ಟು ಸಂತೋಷವೋ ಅಷ್ಟು ಸಂತೋಷ ಇನ್ನೊಂದರಿಂದಿಲ್ಲ. ಅಂತಹ ತಪಸ್ಸುಗಳಲ್ಲಿ ಶ್ರೇಷ್ಠವಾದ ತಪಸ್ಸು ಅದು ಅನಶನ. ಸತ್ಯವೂ ದೊಡ್ಡ ತಪಸ್ಸು. ಮಹಾಭಾರತ ಹೇಳುತ್ತದೆ, ನಾಸ್ತಿ ಸತ್ಯಾತ್ ಪರಂತಪ. ಸತ್ಯವಚನ ಇದು ದೊಡ್ಡ ತಪಸ್ಸು, ಅನಶನ ಇದು ದೊಡ್ಡ ತಪಸ್ಸು. ಹೇಗೋ ಹಾಗೆ ಎಲ್ಲ ಪರ್ವತಗಳಲ್ಲಿ ಇದು ಅತ್ಯಂತ ಉತ್ತಮವಾಗಿರುವಂತಹ ಪರ್ವತ. ಇವತ್ತಿನ
ನಾನಾ ತರಹದ ವ್ಯಾಪಾರಗಳನ್ನು ಮಾಡುವ ಜನರಿಗೆ ಒಂದು ಮಾತನ್ನು ವೇದವ್ಯಾಸದೇವರು ತಿಳಿಸ್ತಾರೆ. ದೊಡ್ಡ ಸಂಪನ್ಮೂಲ ಯಾವುದು? ಕೃಷಿ. ಅದಕ್ಕೆ ಸಮವಾದದ್ದು ಇನ್ನೊಂದಿಲ್ಲ. ನ ಕೃಷಿಸ್ತು ಸಮಂ ವಿತ್ತಂ ನ ವಾಣಿಜ್ಯಂ ಕೃಷೇಹೇ ಸಂ. ಎರಡು ಮಾತನ್ನು ಹೇಳ್ತಾರೆ. ನಿಮಗೇನಾದರೂ ಸಂಪನ್ಮೂಲ ಬೇಕು ಅಂದರೆ ಅದು ಕೃಷಿ. ಯಾವ ಕಾಲಕ್ಕೂ ಅದರ ಪ್ರಸ್ತುತತೆ ಇದೆ, ಎಂದಿಗೂ ಅದು ಅಪ್ರಸ್ತುತ ಅಲ್ಲ. ಹೊಟ್ಟೆ ಯಾವತ್ತಿಗಾದರೂ ನಡೆಯಬೇಕು, ಹೊಟ್ಟೆಗೆ ಧಾನ್ಯಗಳು ಬೇಕು. ಹೀಗಾಗಿ ಯಾವತ್ತಾದರೂ ಕೃಷಿ ಪ್ರಸ್ತುತವಾದದ್ದು. ಆ ಕೃಷಿಯಿಂದ ಬರುವಂತಹ ಸಂಪತ್ತು ಇದು ನಿಜವಾದ ಸಂಪತ್ತು, ಶುದ್ಧವಾದ ಸಂಪತ್ತು. ಆದ್ದರಿಂದ ಸಂಪತ್ತಿನ ದೃಷ್ಟಿಯಲ್ಲಿಯೂ ಕೃಷಿ ಇದು ಬಹಳ ದೊಡ್ಡ ಸಂಪತ್ತನ್ನು ಕೊಡುವ ವಸ್ತು. ವ್ಯಾಪಾರಗಳಲ್ಲಿ ಅದೇ ಶ್ರೇಷ್ಠವಾದಂತಹ ವ್ಯಾಪಾರ ಎಂಬುದಾಗಿ ವೇದವ್ಯಾಸದೇವರು ತಮ್ಮ ಸ್ಪಷ್ಟವಾದ ಆದೇಶವನ್ನು ನೀಡುತ್ತಾ ಇದ್ದಾರೆ. ನ ಧರ್ಮೇಣ ಸಮಂ ಮಿತ್ರಂ ನ ಸತ್ಯೇನ ಸಮಂ ಯಶಃ. ಧರ್ಮಕ್ಕೆ ಸಮಾನವಾದ ಮಿತ್ರರಿಲ್ಲ. ಉಳಿದೆಲ್ಲ ಮಿತ್ರರು ಕೆಲವು ಸಂದರ್ಭಗಳಲ್ಲಿ ಜೊತೆಗಿದ್ದು ಕೆಲವೊಮ್ಮೆ ಕೈ ಬಿಡಬಹುದು, ಕೊನೆಗಂತೂ ಎಲ್ಲರೂ ಕೈ ಬಿಡುವವರೇ. ಆದರೆ ಸತ್ತ ಮೇಲೂ ಜೊತೆಗೆ ಬಂದು ಜನ್ಮಾಂತರಕ್ಕೂ ನಮ್ಮನ್ನು ರಕ್ಷಣೆ ಮಾಡುವ ಒಂದೇ ಒಂದು ಮಿತ್ರ ಅಂದರೆ ಅದು ಧರ್ಮ. ನಾವು ಮಾಡಿದ ಪುಣ್ಯ ಒಂದೇ ನಮಗೆ ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ರಕ್ಷಣೆ ಮಾಡುವಂತಹ ಶ್ರೇಷ್ಠವಾದ ವಸ್ತು. ಅಂತಹ ಧರ್ಮವನ್ನು ಜೀವನದಲ್ಲಿ ನಾವು ಗಳಿಸಬೇಕು. ಅದು ಸ್ಥಿರವಾದ ಶಾಶ್ವತವಾದ ಜನ್ಮಾಂತರಕ್ಕೂ ಜೊತೆಗೆ ಬರುವ ಮಿತ್ರ ಅದು ಧರ್ಮ. ಒಂದು ಮಾತನ್ನು ತಿಳಿಯಿರಿ, ಧರ್ಮ ಅಂದರೆ ನಿಜವಾಗಿ ನಾವು ಮಾಡುವಂತಹ ಕರ್ಮಗಳಿಂದ ಬರುವಂತಹ ಪುಣ್ಯ. ಇದು ನಿಜವಾದಂತಹ ಮಿತ್ರ ಆಗುವುದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಹೇಳಿದ್ದೀರಿ, ಆ ಧರ್ಮ ಇದು ಜಡ, ಅದಕ್ಕೆ ತಿಳುವಳಿಕೆ ಇಲ್ಲ. ನಿಜವಾಗಿ ನಮಗೆ ಮಿತ್ರ ಆಗಬೇಕಾದವರು ಯಾರು ತಿಳುವಳಿಕೆ ಇದ್ದವರೋ, ಹೊತ್ತೆ ನಮಗೆ ಬೇಕಾದದ್ದನ್ನು ಒದಗಿಸುವವರೋ ಅವರು ಮಿತ್ರರು. ಜ್ಞಾನಪೂರ್ವಕವಾಗಿ ರಕ್ಷಣೆ ಮಾಡುವವರು, ಜ್ಞಾನ ಕೊಟ್ಟು ರಕ್ಷಣೆ ಮಾಡುವವರು ಮಿತ್ರರು. ಮಾನಾತ್ ತ್ರಾತಿ ಇತಿ ಮಿತ್ರಂ. ಮಾನಾತ್ ಮಾನ್ ಪ್ರಾಯ ಮಾನಾತ್ ಮಾಂ ಉಪಯುಜ್ಯ. ತನ್ನ ಜ್ಞಾನವನ್ನು ಉಪಯೋಗಿಸಿ ನಮಗೆ ಜ್ಞಾನವನ್ನು ನೀಡಿ ಯಾರು ರಕ್ಷಣೆ ಮಾಡುತ್ತಾರೆ ಅವರು ನಿಜವಾದ ಮಿತ್ರರು. ಆ ತರಹ ಜ್ಞಾನಪೂರ್ವಕವಾಗಿ ರಕ್ಷಣೆ ಮಾಡುವ ಚೇತನೋತ್ತಮನಾದ ವ್ಯಕ್ತಿ ಯಾರು ಅಂದರೆ ಭಗವಂತ. ಅವನೇ ನಿಜವಾದ ಧರ್ಮ. ಧರ್ಮೋ ಧರ್ಮವಿದುತ್ತಮ. ಅಂತಹ ಧರ್ಮ ಯಾರು ಅಂದರೆ ನಮ್ಮೆಲ್ಲರನ್ನ ಧಾರಣೆ ಮಾಡುವ ಧಾರಕನಾದ ಭಗವಂತನೇ ನಿಜವಾದ ಧರ್ಮ. ಆ ಭಗವಂತನೇ ನಿಜವಾಗಿ ನಮಗೆ ಮಿತ್ರ. ಅದನ್ನು ತಿಳಿಯಬೇಕು. ಯಾವ ಹೊತ್ತಿಗೆ ನಮಗೆ ಧರ್ಮದ ಉಪಯೋಗ ಆಗಬೇಕೋ ಆ ಹೊತ್ತಿಗೆ ಆ ಧರ್ಮವನ್ನು ನಿಮಿತ್ತ ಮಾಡಿ ಫಲ ಕೊಡಬೇಕಾದದ್ದು ಭಗವಂತ. ಆ ಧರ್ಮಕ್ಕೆ ತಿಳುವಳಿಕೆ ಇಲ್ಲ ನಾನು ಫಲ ಕೊಡಬೇಕು ಅಂತ. ಆ ಧರ್ಮ ಇದೆ ಅಂತಾದರೆ ಅದನ್ನು ನೋಡಿ ಅದಕ್ಕೆ ತಕ್ಕಂತೆ ಫಲ ಕೊಡುವವನು ಭಗವಂತ ಬೇಕು. ಅವನು ತನ್ನ ಇಚ್ಛೆಯಿಂದ ಈಗ ನಮಗೆಲ್ಲ ಶ್ವಾಸೋಚ್ಛ್ವಾಸ ಮಾಡಬೇಕು ಅಂತಾದರೆ ಒಂದೊಂದು ಶ್ವಾಸೋಚ್ಛ್ವಾಸ ಮಾಡುವುದಕ್ಕೂ ಒಂದು ಪುಣ್ಯ ಬೇಕು ನಮಗೆ. ಒಂದೊಂದು ಅಗಳು ತಿನ್ನುವುದಕ್ಕೂ ಪುಣ್ಯ ಬೇಕು. ಒಂದೊಂದು ನೀರು ಬಾಯಿ ಬೀಳುವುದಕ್ಕೂ ಪುಣ್ಯ ಬೇಕು. ಗಾಳಿ ಬೆಳಕು ನೆಲ ಯಾವುದನ್ನು ಬಳಸಕ್ಕೂ ಪುಣ್ಯ. 4 ಜನರ ಪ್ರೀತಿ ವಿಶ್ವ ಪುಣ್ಯ ಬೇಕು. ಈ ಎಲ್ಲ ಪುಣ್ಯಗಳನ್ನು ಆ ಕಾಲಕ್ಕೆ ಸರಿಯಾಗಿ ಒದಗಿಸುವವರು ಯಾರು? ಆ ಪುಣ್ಯವನ್ನು ನಿತ್ಯ ಮಾಡಿಕೊಂಡು ಆ ಕಾರ್ಯ ಮಾಡುವವರು ಯಾರು? ಏನೋ ಒಂದು ವಸ್ತು ಬೇಕು, ಅಂಗಡಿಗೆ ಹೋಗಿ ತರಬೇಕು, ಆಗ ಹಣ ಬೇಕಾಗತ್ತೆ. ಮನೆಯಲ್ಲಿದ್ದರೆ ತೆಗೆದುಕೊಳ್ತಾನೆ, ಬ್ಯಾಂಕಿನಲ್ಲಿದ್ದರೆ ತೆಗೆದುಕೊಳ್ತಾನೆ. ಈಗಂತೂ ಎಲ್ಲ ಆನ್ಲೈನ್ ವ್ಯವಸ್ಥೆ, ಯಾವಾಗೋ ಅಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಇದಕ್ಕೆ ಹಾಗಲ್ಲ. ಇದು
ಯಾವುದೋ ಒಂದು ಪ್ರಸಂಗದಲ್ಲಿ ಒಂದು ವಸ್ತುವನ್ನು ಪಡೆಯುವಾಗ ಮಾತ್ರ ಹಣ ಬೇಕಾದಂತೆ ಅಲ್ಲ, ಪುಣ್ಯವೆಂಬ ಹಣ ಉಂಟಲ್ಲ, ಇದು ಯಾವಾಗಲೂ ಬೇಕು. ಒಂದಿಲ್ಲ ಒಂದು ವಸ್ತುವನ್ನು ನಾವು ಬಳಸಿಯೇ ಬಳಸ್ತೇವೆ. ಏನಿಲ್ಲ, ಗಾಳಿ, ಬೆಳಕು, ನೆಲ, ಆಕಾಶ, ಕಾಲ ಎಲ್ಲವನ್ನೂ ಬಳಸ್ತೇವೆ. ಏನು ಬಳಸಬೇಕಾದರೂ ಅದಕ್ಕೆ ಪುಣ್ಯ ಬೇಕು. ಆ ಎಲ್ಲ ಹೊತ್ತಿಗೆ ಹಣವನ್ನು ನಾವು ಉಪಯೋಗಿಸುವಂತೆ ಪುಣ್ಯವನ್ನು ಉಪಯೋಗಿಸುವುದಕ್ಕೆ ಹಣದ ತಿಳುವಳಿಕೆ ನಮಗಿದೆ, ಪುಣ್ಯದ ತಿಳುವಳಿಕೆ ಇಲ್ಲ. ಪುಣ್ಯ ಪಾಪಗಳಿಗೆ ಇನ್ನೊಂದು ಹೆಸರು ಅದೃಷ್ಟ ಅಂತ. ಅದು ತೋರೋದೇ ಇಲ್ಲ, ಇರುತ್ತೆ ತೋರೋದಿಲ್ಲ. ತೋರದೇ ಇದ್ದದ್ದನ್ನು ಬಳಸುವುದು ಹೇಗೆ? ಬಳಸದೆ ಕೆಲಸ ಆಗೋದು ಹೇಗೆ? ಶಾಸ್ತ್ರ ಹೇಳುತ್ತದೆ ಪುಣ್ಯ ಪಾಪಗಳಿಲ್ಲದೆ ಏನೂ ಆಗೋದಿಲ್ಲ ಅಂತ. ಒಳ್ಳೆಯದಾಗಬೇಕು ಅಂದರೆ ಪಾಪ, ಒಳ್ಳೆಯದಾಗಬೇಕು ಅಂದರೆ ಪುಣ್ಯ. ಧರ್ಮೋ ಧರ್ಮ ವಿದುತ್ತಮ. ಆ ಧರ್ಮವನ್ನು ಚೆನ್ನಾಗಿ ತಿಳಿದು ಇವನ ಪುಣ್ಯ ಇಷ್ಟಿದೆ, ಈ ಕ್ಷಣಕ್ಕೆ ಈ ಪುಣ್ಯದ ಉಪಯೋಗ ಆಗಬೇಕು ಅಂತ ನಿರಂತರವಾಗಿ ಆ ಪುಣ್ಯವನ್ನು ಗಮನಿಸಿ ಪುಣ್ಯದ ಉಪಯೋಗವನ್ನು ಮಾಡ್ತಾ ಆ ಮನುಷ್ಯನನ್ನು ಬದುಕಿಸುವ ಭಗವಂತ ನಿಜವಾದ ಧರ್ಮ. ಯಾವುದೇ ರೀತಿಯ ವ್ಯವಸ್ಥೆಯಲ್ಲಿಯೂ ಇಷ್ಟು ಸುವ್ಯವಸ್ಥೆ ಇಲ್ಲ. ಬೇಕಾದಷ್ಟು ಬ್ಯಾಂಕ್ಗಳಿವೆ, ATMಗಳು ಬಂತು, ಈ 108 ವ್ಯವಸ್ಥೆಗಳು ಬಂತು. ಆದರೆ ದೇವರು ಮಾಡುವಂತಹ ವ್ಯವಸ್ಥೆಯಲ್ಲ, ಈ ವ್ಯವಸ್ಥೆ ಈ ಜನ್ಮಕ್ಕೆ ಸೀಮಿತ ಅಲ್ಲ, ಈ ಜನ್ಮಾಂತರಕ್ಕೆ ಎಷ್ಟೆಷ್ಟೋ ಜನ್ಮಗಳ ಹಿಂದಿನ ಕರ್ಮಫಲವನ್ನು ಈಗ ದೇವರು ನಮಗೆ ಕೊಡ್ತಾನೆ. ಈಗ ನೀವು ಮನೆಗೆ ಹೋಗಿ ಏನು ಊಟ ಮಾಡ್ತೀರಲ್ಲ, ಇದು ಯಾವ ಪುಣ್ಯದ ಫಲ ಗೊತ್ತಿಲ್ಲ. ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇದು ನಿನ್ನೆದಲ್ಲ, ಮೊನ್ನೆಯದಲ್ಲ, ಹೋದ ಜನ್ಮದಲ್ಲ, 10 ಜನ್ಮದ ಹಿಂದಿಂದೂ ಇರ್ಬೋದು. 10 ಜನ್ಮಗಳ ಹಿಂದೆ ಯಾರಿಗೋ ಕರೆದು ನವರಾತ್ರಿಯಲ್ಲಿ ಊಟ ಹಾಕಿದ್ದೀರಿ, ಪ್ರೀತಿಯಿಂದ ಊಟ ಮಾಡಿಸಿ ದಕ್ಷಿಣೆ ಕೊಟ್ಟು ಕಳಿಸಿದ್ದೀರಿ, ಪುಣ್ಯ ಇದೆ. ಆ ಪುಣ್ಯದ ಫಲ ಈಗ ರಾತ್ರಿ ಹೋಗಿ ಮಾಡ್ತೀರ. ಇದು ಯಾರಿಗೆ ಗೊತ್ತು? ಪುಣ್ಯ ಎಲ್ಲಿದೆ ಗೊತ್ತಿಲ್ಲ. ಆದರೆ ಆ ಪುಣ್ಯವನ್ನು ತಿಳಿದ ಭಗವಂತ ಧರ್ಮವಿದುತ್ತಮ, ಧರ್ಮವನ್ನು ತಿಳಿದವರಲ್ಲಿ ಉತ್ತಮನಾದ ಸರ್ವಜ್ಞನಾದ ಭಗವಂತ ಆ ಧರ್ಮವನ್ನು ಪ್ರೇರಿಸಿ ಆ ಧರ್ಮದ ಇವತ್ತು ಊಟ ಕೊಡ್ತಾನೆ. ಇಷ್ಟು ಶಾಂತವಾಗಿ ಪ್ರವಚನವನ್ನು ಕೇಳ್ತಾ ಇದ್ದೀರಿ ಅಂದರೆ ಗಿಂತ 100 ಪಟ್ಟು 1000 ಪಟ್ಟು ಹೆಚ್ಚು ಪುಣ್ಯ ಬೇಕು. ಪ್ರವಚನಕ್ಕೆ ಪುಣ್ಯ ಬಹಳ ಖರ್ಚಾಗ್ತದೆ. ನೀವು ತಿಳಿದ 4 ಅಕ್ಷರಗಳನ್ನು ಇನ್ನೊಬ್ಬರಿಗೆ ಹೇಳಿದ ಪುಣ್ಯವೋ, ಯಾರೋ ಮಹಾತ್ಮರು ಪ್ರವಚನವನ್ನು ಹೇಳ್ತೇವೆ, ಪಾಠ ಹೇಳ್ತೇವೆ ಎಂದಾಗ ಅದಕ್ಕೆಲ್ಲ ಶುದ್ಧ ಮಾಡಿ ಕೊಟ್ಟು ಸಾರಿಸಿ ಬಂದವರಿಗೆಲ್ಲ ಅನುಕೂಲ ಮಾಡಿ ಸ್ಥಳಾವಕಾಶ ಮಾಡಿ ಬನ್ನಿ ಅಂತ ಸ್ವಾಗತ ಮಾಡಿ ಒಂದು 4 ಜನ 10 ಜನ ಪ್ರವಚನವನ್ನು ಕೇಳುವುದಕ್ಕೆ ಯಾವುದೋ ಜನ್ಮದಲ್ಲಿ ಮಾಡಿದ ಸಹಾಯ, ಆ ಪುಣ್ಯ ಬಂದು ಇವತ್ತು 2 ಶಬ್ದಗಳು ಎಲ್ಲಿ ಬೀಳ್ತಾ ಇವೆ ಅಂತ ಅರ್ಥ. ಅದನ್ನು ಪ್ರೇರಣೆ ಮಾಡುವುದು ದೇವರು. ಹೋದ ಜನ್ಮದಲ್ಲಿ ನಾನು ಇಷ್ಟ ಇಟ್ಟಿದ್ದೆ ಅಂತ ಯಾವುದಾದ್ರೂ ಬ್ಯಾಂಕ್ಕೊಳಗೆ ಹೋಗಿ ಕೇಳ್ರಿ, ಹುಚ್ಚು ಹಿಡಿದಿದೆ. ಒಂದು ಹೆಲ್ಪ್ ಮಾಡ್ಬೋದು, ನಿಮಗೆ ಹಣ ಕೊಡಲಿಕ್ಕೆ ಆಗೋದಿಲ್ಲ, ನಾನೇ ಖುದ್ದಾಗಿ ಬ್ಯಾಂಕ್ ಕೀಲಿ ಹಾಕ್ಕೊಂಡು ಬಂದು ನಿಮಗೆ ಮೊದಲು ಆಸ್ಪತ್ರೆಗೆ ಸೇರಿಸಿ, ನಿಮ್ಮ ಮನೆಯವರ ಏನಾದರೂ ಇದ್ದರೆ ಅವರಿಗೂ ನಿಮ್ಮ ಬಗ್ಗೆ ತಿಳಿಸಷ್ಟು ಸಹಾಯ ಬೇಕಾದರೆ ಮಾಡ್ಬೋದು, ಹಣ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಷ್ಟೆ. ಆದರೆ ನಮ್ಮ ದೇವರ ಹಾಗಲ್ಲ. ನಾವು ಹೇಳಬೇಕೇ ಆಗಿಲ್ಲ, ಹೇಳಲಿಕ್ಕೆ ಬರುವುದೂ ಇಲ್ಲ, ಪೂರ್ವಜನ್ಮದ ಸ್ಮರಣೆ ನಮಗಿಲ್ಲ. ಎಷ್ಟೆಷ್ಟು ಜನ್ಮಗಳ ಹಿಂದಿನ ಕರ್ಮಗಳನ್ನು ಇವತ್ತಿಗೆ ನೇಮನ ಮಾಡಿ ನಮಗೆ ಪ್ರೇರಣೆ ಮಾಡುವಂತಹ ಧರ್ಮ ಭಗವಂತ ಅವನ ನಿಜವಾದ ಮಿತ್ರ ಎಂಬುದಾಗಿ ಸೂತಾಚಾರ್ಯರು ತಿಳಿಸಿಕೊಡ್ತಾರೆ. ಅಂತಹ ಧರ್ಮಸ್ವರೂಪನಾದ ಭಗವಂತನೇ ಈ ವೆಂಕಟಾಚಲದಲ್ಲಿದ್ದು ನಮಗೆ ಎಲ್ಲ ಫಲವನ್ನು ಕೊಡ್ತಾನೆ. ಕೃತಯುಗದಲ್ಲಿ 10 ವರ್ಷಗಳಲ್ಲಿ ಕಷ್ಟಪಟ್ಟು ಗಳಿಸಬೇಕಾದ ಪುಣ್ಯವನ್ನು ತ್ರೇತಾಯುಗದಲ್ಲಿ 1 ವರ್ಷ ಸಾಧನೆ ಮಾಡಿದರೂ ನಾವು ಪಡೆಯಬಹುದು. ದ್ವಾಪರ ಯುಗದಲ್ಲಿ
5 ತಿಂಗಳಲ್ಲಿ ಆ ಪುಣ್ಯವನ್ನು ಪಡೆದುಕೊಳ್ಳಬಹುದು. 10 ವರ್ಷದವರೆಗೆ ಕಷ್ಟಪಟ್ಟು ಗಳಿಸಬೇಕಾದ ಪುಣ್ಯವನ್ನು ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ 1 ವರ್ಷದಲ್ಲಿ ಸಾಕು, ದ್ವಾಪರಯುಗದಲ್ಲಿ 5 ತಿಂಗಳಲ್ಲಿ, ಕಲಿಯುಗದಲ್ಲಿ 1 ದಿನದಲ್ಲಿ ಅಷ್ಟು ಪುಣ್ಯವನ್ನು ಪಡೆಯಬಹುದು. ನೋಡಿದರೆ ಕಲಿಯುಗ ನಿಜವಾಗಿ ಧರ್ಮ ಬಹಳ ಕಡಿಮೆ, ಅಧರ್ಮವೇ ಹೆಚ್ಚು ಎಲ್ಲ ಹೇಳ್ತಾರೆ ನಿಜ. ಆದರೂ ಕಲಿಯುಗದಲ್ಲಿ ಕೆಲವು ಗುಣವಿದೆ. ಅದರಲ್ಲಿ ಇದೊಂದು ಗುಣ, ಒಂದೇ ದಿನದಲ್ಲಿ ಅಷ್ಟೆಲ್ಲ ಪುಣ್ಯವನ್ನು ನಾವು ಪಡೆಯಬಹುದು ಶ್ರದ್ಧೆಯಿಂದ ಸಾಧನೆ ಮಾಡಿ. ಅದರೊಳಗೂ ವಿಶೇಷವಾಗಿ ವೆಂಕಟಾಚಲದಲ್ಲಿ 1 ನಿಮಿಷಕ್ಕೆ ಅಷ್ಟು ಪುಣ್ಯವನ್ನು ಪಡೆಯಬಹುದು ಅಂತಾರೆ. ಭಕ್ತಿಯಿಂದ ಶ್ರೀನಿವಾಸನ ದರ್ಶನ ಮಾಡಿದರೆ 1 ನಿಮಿಷದಲ್ಲಿ ಅಷ್ಟು ಪುಣ್ಯವನ್ನು ಪಡೆಯಬಹುದು. ಸಹಸ್ರಮ್ಮ ಅಂತ ಒಬ್ಬ ಅಸುರ ಕರ್ಣನ ಸುತ್ತಲೂ ಇರ್ತಾನೆ. ಸಹಸ್ರಮನಾಮೀನಾಸುರೇಣ ವೇಷ್ಟಿತೋದನಿ. ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಆ ಸಹಸ್ರವರ್ಮ ಎಂಬಂತಹ ಅಸುರ ಸೂರ್ಯನನ್ನು ಕುರಿತು ತಪಸ್ಸು ಮಾಡಿದ. ಏನು ಸಾಮಾನ್ಯವಾಗಿ ಅಸುರರು ತಪಸ್ಸು ಮಾಡಿ ಕೇಳೋದೇನು, ಸಾಯಬಾರದು ಅಂತ, ಅಜರಾಮರರಾಗಿರಬೇಕು ಅನ್ನೋದೇ ಅವರ ಆಶೆ. ನಾವು ತಿಳುವಳಿಕೆಯವರು ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ, ಜನ್ಮ ಮರಣಗಳು ಯಾರಿಗೂ ತಪ್ಪಿದ್ದಲ್ಲ ಅಂತ ತಿಳಿದು ಮೋಕ್ಷ ಸಾಧನೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ದೇವರಿಗೆ ಕೇಳುತ್ತಾರೆ, ಸಜ್ಜನರ ಲಕ್ಷಣ. ಆ ತತ್ವವನ್ನು ತಿಳಿಯದೆ ಅಸುರರು ತಪಸ್ಸು ಮಾಡಿದರೆ ಪ್ರಾಯ ನಾವು ಸಾಯಬಾರದು ಅಂತ ಕೇಳೋದು. ಇವನು ಸುಮ್ಮನೆ ಸಾಯಬಾರದು ಅಂತೇ ಕೇಳಲಿಲ್ಲ, ಬುದ್ಧಿಯನ್ನು ಉಪಯೋಗಿಸಿದ. ನನಗೆ ಕವಚ ಕೊಡಬೇಕು. ಎಂತಹ ಕವಚ ಇರಬೇಕು ಅಂದರೆ 1000 ಪದರುಗಳ ಕವಚ. ಅಂಥ ಭಾರದ ಕವಚವನ್ನು ಹಾಕ್ಕೊಂಡ್ರೆ ನಿಜವಾಗಿ ಇನ್ನೊಬ್ಬರು ಹೊಡೆಯೋಡ ಹಾಕ್ಕೊಂಡಕ್ಕೆ ಸಾಯಬೇಕು. ಆದರೆ ಅಸುರರ ಶಕ್ತಿ ಬಹಳ. ಅಂತಹ ಭಾರದ ಕವಚವನ್ನು ಹಾಕ್ಕೊಳ್ಳೋದಕ್ಕೆ ಅವನು ಸಿದ್ಧ. ಹೆಸರೇ ಸಹಸ್ರ ವರ್ಮ ಅಂತ. ವರ್ಮ ಕವಚ 1000 ಕವಚಗಳು. ಒಂದು ಕವಚವನ್ನು ಒಡೆಯಬೇಕು ಅಂದರೆ 10,000 ವರ್ಷ ತಪಸ್ಸು ಮಾಡಿದರೆ ಒಂದು ಕವಚ ಭೇದನ ಮಾಡಲಿಕ್ಕೆ ಆಗ್ತದೆ. ಯಾರು ಮಾಡಬೇಕು? ಕವಚವನ್ನು ಒಡೆಯಲಿಕ್ಕೆ 10,000 ವರ್ಷ ಕೂತು ತಪಸ್ಸು ಮಾಡೋರು ಯಾರು ಮಾಡೋದೇ ಇಲ್ಲ. ಇಷ್ಟು ಮೀರಿ ಯಾರಾದರೂ ಮಾಡಿದರೂ ಇನ್ನೂ ಕವಚಗಳಿದ್ದೇ ಇದೆ. 999. ಮತ್ತೆ ಇನ್ನೊಂದು ಕವಚವನ್ನು ಒಡೆಯಬೇಕು ಅಂದ್ರೆ ಮತ್ತೆ 10,000 ವರ್ಷ ತಪಶ್ಚರ್ಯ ಮಾಡಬೇಕು ಅವನು. ಅಂದ್ರೆ ಮಾತ್ರ ಬಳಿಕ್ ಸಾಧ್ಯ ಆಗಬೇಕು. ಇಲ್ಲದೇ ಇದ್ದರೆ ಆ ಕವಚವನ್ನು ಭೇದನ ಮಾಡಲಿಕ್ಕೆ ಸಾಧ್ಯವೇ ಆಗಬಾರದು. ಅಂಥ ಕವಚವನ್ನು ಕೊಡುವಂಥ ತಥಾಸ್ತು ಅಂದರು ಸೂರ್ಯದೇವರು. ತಥಾಸ್ತು ಒಂದಕ್ಕೆ ಅವನು ಸಹಸ್ರವರ್ಮ ಅಂತಾದ. ದೇವತೆಗಳೆಲ್ಲ ದೇವರಿಗೆ ಶರಣ ಹೋದರು. ನಮ್ಮ ಕತ್ತಿ ಏನು, ಇಂಥ ಅಸುರ ನಮ್ಮ ದೇವತೆಗಳಿಗೇನೆ ಒಬ್ಬ ಕೊಟ್ಟು ಬಿಟ್ಟಿದ್ದಾನೆ, ಅವನು ಯಾರೂ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. 10,000 ವರ್ಷ ತಪಶ್ಚರ್ಯ ಮಾಡೋರು ಯಾರು? ಅದು ಒಂದೊಂದು ಕವಚ ಭೇದನ ಮಾಡಲಿಕ್ಕೆ. ಅದಕ್ಕೆ ದೇವರಂದ ನಾನೆಲ್ಲ ವ್ಯವಸ್ಥೆ ಮಾಡುತ್ತೇನೆ ಅಂತ. ದೇವರಿಗೆ ನೋಡಿದರೆ ತಪಸ್ಸು ಬೇಕಾಗಿಲ್ಲ. ಸರ್ವೋತ್ತಮ ಸರ್ವಶಕ್ತ ಸೂರ್ಯನ ವರವನ್ನು ಬಿಡುವುದಕ್ಕೆ ಅವನಿಗೇನೂ ಅಸಾಧ್ಯ ಇಲ್ಲ. ಆದರೂ ಸೂರ್ಯನಿಗೊಂದು ಬೆಲೆ ಕೊಡಬೇಕು ಅಂತ ಸರಿ, ಒಂದು ಕವಚ ಭೇದನ ಮಾಡಲಿಕ್ಕೆ ಒಂದು 10,000 ವರ್ಷ ತಪಶ್ಚರ್ಯ ಮಾಡಬೇಕಲ್ಲ. ಆಯಿತು. ಬದರಿಕಾಶ್ರಮ, ಬದರಿ ವಿಶಾಲ್, ಆ ನರನಾರಾಯಣಾಶ್ರಮ ಬದರಿಕಾಶ್ರಮದ ಪರಮಾತ್ಮ ಹೋಗಿ ಅಲ್ಲಿ ತಪಸ್ಸು ಮಾಡೋಕೆ ಪ್ರಾರಂಭ ಮಾಡಿದ. ನಾಟಕ. ಅವನು ಯಾರನ್ನು ಕುರಿತು ತಪಸ್ಸು ಮಾಡಬೇಕು? ತಾನು ತನ್ನ ಕುರಿತೇ ಮಾಡಬೇಕು. ತಪಸ್ಸು ಮಾಡಿದ. ಒಂದು ತಪಸ್ಸು ಮಾಡಿದ, ಒಂದು ಭೇದನ ಮಾಡಿದ, ಒಂದು ತಪಸ್ಸು ಮಾಡಿದ, ಇನ್ನೊಂದು ಕವಚವನ್ನು ಭೇದನ ಮಾಡಿದ. 1000 ದಿವಸದಲ್ಲಿ 1000 ಕವಚಗಳನ್ನು ಧ್ವಂಸ ಮಾಡಿಬಿಟ್ಟ. ಅವನನ್ನು ಸಂಹಾರ ಮಾಡಿದ. ಅದು ಹೇಗೆ? ಸೂರ್ಯನ ವರ ಸುಳ್ಳಾಯ್ತಲ್ಲ? ಸುಳ್ಳಲ್ಲ. 10,000 ವರ್ಷ ತಪಸ್ಸು ಮಾಡೋದು ಅಂತ ಹೇಳಿದ್ದೀಯಲ್ಲ. ಬದರಿಕಾಶ್ರಮದಲ್ಲಿ 1 ದಿನ ತಪಸ್ಸು ಮಾಡಿದರೆ, 1 ದಿನ ಜಪ ಮಾಡಿದರೆ 10,000 ವರ್ಷ ಜಪ ಮಾಡಿದ ಪುಣ್ಯ.
ಆಯ್ತಲ್ಲ, ಮತ್ತೆ ಒಂದು ದಿವಸ ನಾನು ಮಾಡಿದರೆ 10,000 ವರ್ಷ ಮಾಡಿದ ಹಾಗೆ ಲೆಕ್ಕ, ಅದು ಅವನ ಸಂಹಾರ ಮಾಡಿಬಿಟ್ಟ ಅಂತ ಕಥೆ ಬರ್ತದೆ. ಹೇಳುವ ತಾತ್ಪರ್ಯ ಆ ಕ್ಷೇತ್ರದ ಮಹಿಮೆ ಆಗಿರುತ್ತದೆ. ವೆಂಕಟಾಚಲದಲ್ಲಿ ಒಂದೊಂದು ನಿಮಿಷದಲ್ಲಿ, ಕೃತಯುಗದಲ್ಲಿ 10,000 ವರ್ಷ 10 ವರ್ಷ ತಪಶ್ಚರ್ಯ ಮಾಡಿದರೆ ಏನು ಫಲವೋ ಅದು ಒಂದು ನಿಮಿಷದಲ್ಲಿ ಭಕ್ತಿಯಿಂದ ಶ್ರೀನಿವಾಸನ ದರ್ಶನವನ್ನು ಮಾಡಿದರೆ ಬರುತ್ತೆ. ನಿಸ್ಸಂದೇಹಂ ಭವೇದೇವಂ ಶ್ರೀನಿವಾಸ ವಿಲೋಕಿನಾಂ ಶ್ರೀ ವೆಂಕಟೇಶ್ವರೇ ದೇವೇ ತೀರ್ಥಾನಿ ಸಕಲಾನ್ಯಪಿ. ಎಲ್ಲ ದೇವತೆಗಳು, ಎಲ್ಲ ತೀರ್ಥಾಭಿಮಾನಿಗಳು, ಎಲ್ಲ ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಶ್ರೀನಿವಾಸ ಸೇವೆಗೆ ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಅಂತಹ ಶ್ರೀನಿವಾಸನನ್ನು ಭಕ್ತಿಯ ಸೇವನೆ ಮಾಡಿದೆ ಈ ಎಲ್ಲ ಫಲಗಳನ್ನು ಶ್ರೀನಿವಾಸ ದೇವರು ಕೊಡುತ್ತಾರೆ ಅಂತ ಹೇಳ್ತಾ, ಆ ಭಕ್ತಿ ನಮ್ಮಲ್ಲಿದೆ ಅಂತ ನಿಶ್ಚಯವಾಗಬೇಕಾದರೆ ಅದಕ್ಕೆ 8 ಚಿಹ್ನೆಗಳನ್ನು ಹೇಳುತ್ತಾರೆ. ವೆಂಕಟೇಶ್ವರ ದೇವಸ್ಯ ಭಕ್ತಿ ಅಷ್ಟಿಧಾ ಸ್ಮೃತ ತದ್ಭಕ್ತ ಜನ ವಾತ್ಸಲ್ಯಂ ತತ್ಪೂಜಾ ಪರಿತೋಷಣಂ ಸ್ವಯಂ ತತ್ಪೂಜನಂ ಭಕ್ತ್ಯಾ ತದರ್ಥೇ ದೇಹಚಿಷ್ಟಿತಂ ತನ್ಮಾಹಾತ್ಮ್ಯ ಕಥಾಯಾಶ್ಚ ಶ್ರವಣೇಶ್ವಾದರಸ್ತಥಾ ಸ್ವರ ನೇತ್ರ ಶರೀರೇಷು ವಿಕಾರ ಸ್ಫುರಣಂ ತಥಾ ಶ್ರೀನಿವಾಸಸ್ಯ ದೇವಸ್ಯ ಸ್ಮರಣಂ ಸತತಂ ತಥಾ ವೆಂಕಟಾದ್ರಿ ನಿವಾಸಂ ತಂ ಆಶ್ರಿತ್ಯೈವೋಪಜೀವನಂ. ಹೀಗೆ 8 ಚಿಹ್ನೆಗಳನ್ನು ಹೇಳ್ತಾರೆ. ಮೊದಲನೆಯದಾಗಿ ತದ್ಭಕ್ತ ಜನ ವಾತ್ಸಲ್ಯಂ. ದೇವರಲ್ಲಿ ನಾವು ಭಕ್ತಿ ಮಾಡುತ್ತೇವೆ ಎನ್ನುವುದು ನಿಜ ಆಗಬೇಕಾದರೆ ದೇವರ ಭಕ್ತರಲ್ಲಿ ಪ್ರೀತಿಯನ್ನು ಮಾಡಬೇಕು. ಭಗವಂತನ ಭಕ್ತರು, ದೇವರ ಸ್ಮರಣೆಯನ್ನು ಮಾಡುವವರು, ದೇವರ ದರ್ಶನಕ್ಕೆ ಯಾತ್ರೆಗೆ ಬಂದವರು ಪಕ್ಕದಲ್ಲೇ ಇರ್ತಾರೆ, ಜೊತೆಗೆ ಅವರ ಜೊತೆಗೆ ಜಗಳ, ಹೊಡೆದಾಟ, ಬಡದಾಟ, ದೇವರನ್ನು ನೋಡ್ತಾ ಗಲ್ಲ ಬಡದು, ಇನ್ನೊಬ್ಬರಿಗೆ ಗಲ್ಲಕ್ಕೆ ಜೋರಾಗಿ ಬಡಿಯೋದು, ಯಾವ ಭಕ್ತಿ? ದೇವರ ಎದುರಿಗೆ ತಾಗಲ್ಲ ಹೊಡೆದುಕೊಳ್ಳೋದು ಮೆಲ್ಲಗೆ. ಅಕ್ಕಪಕ್ಕದವರು ಇರ್ತಾರಲ್ಲ ಪಾಪ, ಯಾತ್ರೆಗೆ ಕ್ಯೂ ಅಲ್ಲಿ ನಿಂತವು, ಚೆನ್ನಾಗಿ ಗಲ್ಲಕ್ಕೆ ಹೊಡೆಯೋದು. ಅದಕ್ಕೆ ದೇವ ಕ್ಷಮೆ ಮಾಡಲ್ಲ. ಅವರು ನಿನ್ನದೇ ಭಕ್ತರು, ಸರಿ ನೀನು ಹೋಗಬೇಕು ನಿಜ ದರ್ಶನಕ್ಕೆ ಅಂತ, ಆದರೆ ಇನ್ನೊಬ್ಬರಿಗೆ ಹೊಡೆದು ಬಡದು ಅಲ್ಲ, ಅವರಿಗೂ ಅವಕಾಶ ಕೊಟ್ಟು ನೀನು ಅವಕಾಶ ಮಾಡಿಕೊಂಡು ಹೋಗಬೇಕಾದ. ಅಲ್ಲಿ ಮಾತ್ರ ಅಂತಲ್ಲ, ಕ್ಯೂ ಒಳಗೆ ನಿಂತಾಗ ಮಾತ್ರ ಅಲ್ಲ, ಒಟ್ಟು ಜೀವನದಲ್ಲಿ ಭಗವದ್ ಭಕ್ತರು ಇದ್ದಾರೋ ಅಂಥವರ ಮೇಲೆ ದ್ವೇಷ ಮಾಡದಂತೆ ಭಗವದ್ಭಕ್ತರಲ್ಲಿ ಪ್ರೀತಿಯನ್ನು ಮಾಡುತ್ತಾ ಇದ್ದರೆ ಅದು ನಿಜದ ಭಗವದ್ಭಕ್ತಿ. ಇದಕ್ಕೆ ವಿಪರೀತವಾಗಿ ಭಕ್ತ ದ್ವೇಷ ಏವಚ, ಭಗವದ್ಭಕ್ತರ ದ್ವೇಷ ಮಾಡಿದರೆ ಅದು ದೇವರ ದ್ವೇಷ ಮಾಡಿದ ಹಾಗೇನೇ ಲೆಕ್ಕ. ಭಗವದ್ಭಕ್ತರಲ್ಲಿ ಭಕ್ತಿಯನ್ನು ಮಾಡಿದರೆ ಅದು ಭಕ್ತರ ಭಕ್ತಿ, ಭಗವದ್ಭಕ್ತರ ದ್ವೇಷ ಮಾಡಿದರೆ ಅದು ಭಗವಂತ ದ್ವೇಷದ ಪರ್ಯವಸಾನವಾಗುತ್ತೆ. ಎಂದಿಗೂ ಭಗವದ್ಭಕ್ತರಲ್ಲಿ ದ್ವೇಷ ಮಾಡಬಾರದು, ಪ್ರೀತಿಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಎರಡನೆಯದಾಗಿ ಪೂಜಾ ಪರಿತೋಷಣಂ. ಭಗವಂತನ ಪೂಜೆಯನ್ನು ಭಕ್ತರಿದ್ದಾರೆ, ಅರ್ಚಕರಿದ್ದಾರೆ, ಪೂಜೆಯನ್ನು ಮಾಡುವಂತಹ ಅನೇಕ ಜನರಿರ್ತಾರೆ. ಆ ಪೂಜಾ ಕಾರ್ಯಕ್ಕೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡಬೇಕು. ತಾನು ಸಂತೋಷಬೇಕು, ಅವರಿಗೆ ಪ್ರೋತ್ಸಾಹನೆಯನ್ನು ನೀಡಬೇಕು, ಸಹಕಾರವನ್ನು ಮಾಡಬೇಕು. ಭಕ್ತರ ಲಕ್ಷಣ. ದೇವರಲ್ಲಿ ನಾನು ಮಾನಸಿಕವಾಗಿ ಭಕ್ತಿಯನ್ನು ಮಾಡುತ್ತೇನೆ ಅಂತ ಮಾತ್ರ ಹೇಳಿ ದೇವರ ಪೂಜೆಯನ್ನು ಮಾಡುವವರಿಗೆ ಸಹಕಾರವನ್ನು ಮಾಡದಿದ್ದರೆ, ತಾನು ಪೂಜೆ ಮಾಡದೇ ಇದ್ದರೆ ಅದು ನಿಜವಾದ ಭಕ್ತಿಯಲ್ಲ. ತತ್ಪೂಜಾ ಪರಿತೋಷಣಂ ಸ್ವಯಂ ತತ್ಪೂಜನಂ. ತಾನು ಪೂಜೆಯನ್ನು ಮಾಡಬೇಕು, ಪೂಜೆ ಮಾಡುವವರಿಗೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡಬೇಕು. ತದರ್ಥೆ ದೇಹ ಚೇಷ್ಟಿತಂ. ತಾನೇನೇನು ಮಾಡಿದರೂ ಭಗವಂತನ ಪ್ರೀತಿಗಾಗಿ ಮಾಡುತ್ತಾ ಇರು. ಕೂತರೆ, ನಿಂತೆ, ನಡೆದರೆ, ನಲಿದರೆ, ಉಂಡರೆ, ತಿಂದರೆ, ಏನು ಮಾಡಿದರೂ ದೇವರ ಸೇವೆಗಾಗಿ, ದೇವರ ಪ್ರೀತಿಗಾಗಿ ಅಂತನ್ನುವ ಅನುಸಂಧಾನ ಇರಬೇಕು. ಆ ದೇವರ ಸೇವೆಗೆ ಅನುಗುಣವಾಗಿ ತನ್ನ ಕಾರ್ಯವನ್ನು ಮಾಡಬೇಕು. ವಿಪರೀತವಾದ ಕಾರ್ಯಗಳು ಜೀವನದಲ್ಲಿ ಇರಬಾರದು. ನಿಜವಾದಂತಹ ಭಕ್ತ ತಕ್ಷಣ. ಇನ್ನು ಭಗವಂತನ ಕಥೆ
ಪರಮಾತ್ಮನ ಮಹಾತ್ಮ್ಯದ ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ ಅಂದರೆ ಕಿವಿ ನೀರಿಸಿ ಕೇಳಬೇಕು. ತನ್ಮಾಹಾತ್ಮ್ಯ ಕಥಾಯ ಶ್ರವಣೇಶು ಆದರಸ್ತಥ. ಕೇಳುವುದಲ್ಲ, ಕೇಳುವುದರೊಳಗೆ ಅಷ್ಟು ಆದರ ಇರಬೇಕು. ಕೇಳಲೇಬೇಕು ಅನ್ನುವ ಆಗ್ರಹ, ಭಕ್ತಿಪೂರ್ವಕವಾಗಿ ಕೇಳುವಂಥ ಒಂದು ಪ್ರವೃತ್ತಿ ಇದ್ದರೆ ಅದು ನಿಜವಾದ ಭಕ್ತ ಲಕ್ಷಣ. ಭಗವಂತನೇ ಮಹಾಭಾರತವೋ ಭಾಗವತವೋ ಇನ್ನನೇಕ ಪುರಾಣಗಳು ಮಹಾತ್ಮ್ಯಗಳನ್ನು ಹೇಳ್ತಾ ಇರುವಾಗ ಕೇಳದಿರುವುದು, ಎಲ್ಲ ಗೊತ್ತಿದೆ ಅಂತ ಉದಾಸೀನ ಮಾಡುವುದು, ಕೇಳುವುದಕ್ಕೋಸ್ಕರ ಹೊರಟರಿಗೂ ಬೇಡ ಅಂತ ಹೇಳುವುದು, ಅದಂತೂ ಭಾರಿ ಘೋರ. ತಾನು ಕೇಳದೇ ಇದ್ರೆ ಪರವಾಗಿಲ್ಲ, ಕೇಳುವವರಿಗೂ ಬೇಡ ಅಂತ ನಿಷೇಧ ಮಾಡುವಂತಹ ಏನೊಂದು ಪ್ರವೃತ್ತಿ ಇದೆ. ಆದರೆ ನಾನು ಮನಸ್ಸಿನಲ್ಲಿ ದೇವರಲ್ಲಿ ಭಕ್ತಿ ಮಾಡುತ್ತೇನೆ ಎಂದು ಹೇಳಿಕೊಳ್ಳುವುದು ಸುಳ್ಳು. ನಿಜವಾದ ಭಕ್ತಿ ಇದ್ದರೆ ಎಷ್ಟು ಬಾರಿ ಭಗವಂತನ ಮಹಿಮೆಯನ್ನು ಕೇಳಿದ ತೃಪ್ತಿಯ. ಇನ್ನು ಕೆಲವರು ಕಥೆಯನ್ನು ಕೇಳುವುದಕ್ಕಿಂತ ಕುಳಿತಿರ್ತಾರೆ. ಮೊದಲು ಇವರು ಇದ್ದಾರೋ ಇಲ್ಲೋ ಅನ್ನೋದನ್ನು ನಿಶ್ಚಯ ಮಾಡಿಕೊಳ್ಳೋದು ಕಷ್ಟ ಆಗ್ತದೆ. ಅಷ್ಟು ಕೂತಾಗೆ ಕೂತಿರ್ತಾರೆ. ವೈದ್ಯರನ್ನು ಕರೆದು ಇದ್ದಾನೆ, ಹೀ ಈಸ್ ಅಲೈವ್ ಅನ್ನೋದನ್ನು ಮೊದಲು ನಿರ್ಣಯ ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಾರದು. ಉತ್ಸಾಹದಿಂದ ಕೂತಿರಬೇಕು. ಸ್ವರ ನೇತ್ರ ಶರೀರ ವಿಕಾರ ಸ್ಫುರಣಂ ತಥಾ. ಕಣ್ಣಿನಲ್ಲಿ ಆನಂದವನ್ನು ತೋರಿಸಬೇಕು, ಶರೀರದಲ್ಲಿ ವಿಕಾರ ಆಗಬೇಕು, ಧ್ವನಿಯಲ್ಲಿ ವಿಕಾರ ಆಗಬೇಕು. ಆರಿ ಅತ್ಯಂತ ಉತ್ಸಾಹದಿಂದ ಆ ಭಗವಂತ ಮಹಿಮೆಯನ್ನು ಕೇಳಬೇಕು. ಹೇಳುವವರು ಇನ್ನೂ ಉತ್ಸಾಹದಿಂದ ಹೇಳುವುದಕ್ಕೆ ಸಾಧ್ಯ. ಅದರಿಂದ ಆ ಭಗವಂತನ ಮಹಾತ್ಮ್ಯದ ವಿಷಯವಾಗಿ ಇರುತ್ತೆ. ಅದು ನಿಜವಾದಂತಹ ತಾನೇ ಮಹಾಭಾರತದ ಯುದ್ಧದ ಕಾಲದಲ್ಲಿ ಅಥವಾ ಶ್ರೀಕೃಷ್ಣ ಪರಮಾತ್ಮನ ರುಕ್ಮಿಣಿ ವಿವಾಹದ ಪ್ರಸಂಗದಲ್ಲಿ, ದ್ರೌಪದಿ ವಿವಾಹದ ಪ್ರಸಂಗ, ರಾಜಸೂಯಾಗ ನಾನು ಇದ್ದೇನೆ ಯಾವ ರೀತಿ ಇರಬೇಕು ಹಾಗೆ ಕೊಡಬೇಕು ಪ್ರವಚನಕ್ಕೆ. ಅಂದರೆ ನಿಜವಾಗಿ ಅವನಲ್ಲಿ ಭಕ್ತಿ ಇದೆ ಅಂತ ಅರ್ಥ. ಸ್ವರನೇತ್ರ ಶರೀರೇಶು ವಿಕಾರ ಸ್ಮರಣಂ ತಥಾ. ಇದು ಸ್ಕಂದ. ಶ್ರೀಮದ್ ಭಾಗವತದಲ್ಲಿಯೂ ಇದೇ ಮಾತನ್ನು ಶೌನಕಾದಿಗಳು ಹೇಳ್ತಾರೆ. ನೇತ್ರೇ ಜಲಮಾತ್ರೇಷು ಹರ್ಷಃ. ಕಣ್ಣೀರು ಬರಬೇಕು, ರೋಮಾಂಚನ ಆಗಬೇಕು. ಆ ಪರಮಾತ್ಮನ ಕಾರಣವನ್ನು ನೆನೆಸಿದಾಗ ಕಣ್ಣೀರು ಬರಬೇಕು, ಮುಂದಾಗಬೇಕು, ಕುಣಿ ಏನಾಗದಿದ್ದರೂ ಮುಖದಲ್ಲಿ ಅದು ವಿಕಾಸ ಆಗಬೇಕು ಅಂತ ಶ್ರೀಮದಾಚಾರ್ಯ ಅಂತಾರೆ. ಕೊನೆಗೆ ಪ್ರಸಾದಾತ್ ಭಕ್ತಿರ್ಜ್ಞೇಯ ನ ಚಾನ್ಯಥ. ಕುಣಿಯಲೇಬೇಕು, ಅಳಕು ಇಲ್ಲ. ಕೆಲವರು ಕುಣಿತಾರೆ, ಕೆಲವರು ಕುಣಿಯೋದಿಲ್ಲ. ಕುಣಿಯಿದ್ದವರೆಲ್ಲ ಭಕ್ತರಲ್ಲ, ಕುಣದವರೆಲ್ಲ ಭಕ್ತರು ಅಂತ ಹಾಗೆ ನಿರ್ಣಯ ಮಾಡೋದಲ್ಲ ಅಂತಾರೆ ಶ್ರೀಮದಾಚಾರ್ಯ. ಅವರವರ ಸ್ವಭಾವ. ಆ ಒಂದು ಮಾತ್ರ ಸರಿಗೂ ಇರಬಾರದ್ದು, ಮುಖ ಅರಳಬೇಕು, ಮುಖದಲ್ಲಿ ವಿಕಾರ ಆಗಬೇಕು, ಭಗವಂತನ ಬಗ್ಗೆ ಕ್ಲಾರಿಟಿ ಇರಬೇಕು, ಮನಸ್ಸಿನ ಸಂಶಯ ಇರಬಾರದು. ಅದರಿಂದ ತಿಳಿಯುವುದಕ್ಕೆ ಸಾಧ್ಯ ಇದೆ. ನಿರಂತರ ಸ್ಮರಣೆ, ಆ ಪರಮಾತ್ಮನ್ನೇ ನಂಬಿ ಏನು ಮಾಡಿದರೂ ಆ ಪರಮಾತ್ಮನೇ ಒಳಗಿದ್ದು ಮಾಡಿಸ್ತಾನೆ ಎನ್ನುವ ಅನುಸಂಧಾನ ನಿರಂತರವಾಗಿದ್ದೇ ಅದು ನಿಜವಾದ ಭಕ್ತಿ. ಈ ತರಹದ ಭಕ್ತಿಯಿಂದ ಯಾರು ಪರಮಾತ್ಮನ ಸೇವೆಯನ್ನು ಮಾಡ್ತಾರೋ ಅವರಿಗೆ ಒಂದೊಂದು ನಿಮಿಷದಲ್ಲಿಯೂ 10 ವರ್ಷ ನಿರಂತರ ಕೃತದಲ್ಲಿ ತಪಸ್ಸು ಮಾಡಿದರೆ ಏನು ಫಲವೋ ಆ ಫಲವನ್ನು ವೆಂಕಟೇಶ ದೇವರು ಕರುಣಾನೆ ಕಟಾಚಲದಲ್ಲಿ ಮಾತ್ರ ಅಂತೂ ತಿಳಿಯಬೇಡಿ. ಅಲ್ಲಿ ವಿಶೇಷ ಫಲ, ಸಂಶಯವೇ ಇಲ್ಲ. ಈ ಭಕ್ತಿ ಫಲ ಮಾತ್ರ ಇಡೀ ಜಗತ್ತಿನಲ್ಲಿ ಎಲ್ಲಿಯಾದರೂ ಆ ಭಕ್ತಿಗೆ ದೇವರು ಫಲ ಕೊಡುತ್ತಾರೆ. ಅದನ್ನು ಯಮ ಅಂತ ಕರೆದಿದ್ದಾರೆ. ಅನುವ್ಯಾಖ್ಯಾನದಲ್ಲಿ, ಅನುಬಂಧಾಧಿಕರಣದಲ್ಲಿ ಯಮ ಅಂತನ್ನುವುದರೊಳಗೆ ಈ ಭಕ್ತಿಯನ್ನು ಸೇರಿಸಿದ್ದಾರೆ. ಯಮ ಅನ್ನುವುದರ ಅರ್ಥ ಏನು ಅಂದರೆ ದೇಶ ಕಾಲ ಅವಸ್ಥಾ ವಿಶೇಷದ ನಿಯಮವಿಲ್ಲದೆ ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ಅವಸ್ಥೆಯಲ್ಲಿ ಯಾರಾದರೂ ಮಾಡಬಹುದಾದದ್ದೇನೋ ಅದಕ್ಕೆ ಯಮ ಅಂತ ಹೆಸರು. ಕೆಲವರೇ ಮಾಡಬೇಕು, ಇಂಥ ದೇಶದಲ್ಲಿ ಮಾಡಬೇಕು, ಇಂಥ ಕಾಲದಲ್ಲಿ ಮಾಡಬೇಕು, ಇಂತಹ ಅವಸ್ಥೆಯಲ್ಲಿ ಮಾಡಬೇಕು, ಕಟ್ಟುಪಾಡುಗಳಿದ್ದರೆ ಅದು ಯಮ.
ಆ ತರಹದ ಅದು ನಿಯಮ. ಮಾತ್ರ ದೇಶಕಾಲ ಅವಸ್ಥೆಗಳ ನಿಯಮ ಇಲ್ಲದಂತೆ ಮಾಡಬಹುದಾದದ್ದು. ಹಿಂಸಾ, ಸತ್ಯ, ಅಸತ್ಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವೆಲ್ಲ ಎಲ್ಲಿಯಾದರೂ ಮಾಡಬಹುದು, ಯಾರಾದರೂ ಮಾಡಬಹುದು, ಯಾವಾಗಾದರೂ ಮಾಡಬಹುದು. ಅದೇ ಸಾಲಿನೊಳಗೆ ಸೇರುವುದು ಅತಿ ಶ್ರೇಷ್ಠದ್ದು ಅಂದರೆ ವಿಷ್ಣು ಭಕ್ತಿ. ಇದಕ್ಕೂ ಯಾವ ದೇಶಕಾಲಗಳ ನಿಯಮ ಇಲ್ಲ. ಈಗೇನು ರಾತ್ರಿ ಆಯ್ತು ಏನು ಭಕ್ತಿ ಮಾಡಬೇಕಾಗಿಲ್ಲ ಅಂತ ಅನ್ನಬಾರದು. ಅದಕ್ಕೆ ಹಗಲಿಲ್ಲ, ರಾತ್ರಿ ಇಲ್ಲ, ಈ ದೇಶ ಆ ದೇಶ ಅನ್ನುವ ನಿಯಮ ಇಲ್ಲ. ಸರ್ವ ಕಾಲಗಳಲ್ಲಿಯೂ ಬೇಕಾದದ್ದು. ಅಂತಹ ಆ ಭಕ್ತಿಯ ಮಹಿಮೆಯನ್ನು ನಡೆಸ್ತಾರೆ. ಇಂತಹ ಭಕ್ತಿಪೂರ್ವಕವಾಗಿ ಆಟಾಚಲದಲ್ಲಿ ಸೇವೆಯನ್ನು ಮಾಡಿದರೆ ಯಾರಾದರೂ ಶ್ರೇಷ್ಠವಾದಂತಹ ಫಲವನ್ನು ಪಡೆಯಬಹುದು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಅಂತ. ವೆಂಕಟಾಚಲವನ್ನು ಹತ್ತಬೇಕಾದರೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ ಹತ್ತಬೇಕು. ಹೆಜ್ಜೆ ಇಡುವುದೇ ಒಂದು ಪಾಪ ಅನ್ನುವ ಅನುಸಂಧಾನ ಮನಸ್ಸಿನಲ್ಲಿ ಬಂದು ಕ್ಷಮೆಯಾಚನೆ ಮಾಡಿ ಪಾದ ಇಡಬೇಕು. ಶೇಷದೇವರೇ ವೆಂಕಟಾಚಲದ ರೂಪದಲ್ಲಿ ನಿಂತಿದ್ದಾರೆ. ವಾಮದೇವರ ಸನ್ನಿಧಾನ, ಪರಮಾತ್ಮನ ಸನ್ನಿಧಾನ ಇದೆ. ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಸನ್ನಿಹಿತರಾಗಿದ್ದಾರೆ. ಅಂತಹ ಪವಿತ್ರವಾದ ಪರ್ವತದ ಮೇಲೆ ಒಂದೊಂದು ಹೆಜ್ಜೆ ಇಡುವಾಗ ಸ್ವರ್ಣಾಚಲ ಮಹಾಪುಣ್ಯ ಸದೇವ ಸೇವಿತ ಬ್ರಹ್ಮಾಯೋಪಿ ಯಂ ದೇವಾಃ ಸೇವಂತೆ ಶ್ರದ್ಧಯಾ ಸಹ ತಂ ಭವಂತಮಹಂ ಮಧ್ಯಾಂ ಆಕ್ರಮೇಯಂ ನಗೋತ್ತಮ. ಬ್ರಹ್ಮಾದಿ ದೇವತೆಗಳು ಯಾವ ಪರ್ವತದಲ್ಲಿ ಸನ್ನಿಹಿತರೋ ಅಂತಹ ಪರ್ವತವನ್ನು ಕಾಲಿನಿಂದ ಅನಿವಾರ್ಯವಾಗಿ ಸ್ಪರ್ಶ ಮಾಡಬೇಕಾಗಿದೆ. ಕ್ಷಮಾ ಮಾಡಬೇಕು. ಆ ನಿನ್ನಲ್ಲಿ ಸನ್ನಿಹಿತನಾದ ವೆಂಕಟೇಶ್ವರನ ದರ್ಶನವನ್ನು ಮಾಡಿಸಿ ನನ್ನ ಉದ್ಧಾರ ಮಾಡಬೇಕು. ಕ್ಷಮಸ್ವ ತದಘಮೇದ್ಯ ದಯೆಯ ಪಾಪಚೇತಸಃ ತ್ವನ್ಮೂರ್ಧನಿ ಕೃತಾವಾಸಂ ಮಾಧವಂ ದರ್ಶಯಸ್ವಮೇ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಮೆಟ್ಟಲು ಅಂತ ಮಾಡುತ್ತೀರಿಲ್ಲ, ಒಂದೊಂದೇ ಮೆಟ್ಟಲವನ್ನು ಹತ್ತುವ ಮಹಾನುಭಾವರು ಜ್ಞಾನಿ ವರೇಣ್ಯರಾದಂತಹ ವ್ಯಾಸರಾಜರು ಆ ವೆಂಕಟಾಚಲವನ್ನು ಹತ್ತಬೇಕಾದ್ರೆ ಭಗವಂತನ ಪ್ರತಿಮೆಯೇ ಅದು ಶಾಲಗ್ರಾಮದ ರೂಪದಲ್ಲಿ ಇದ್ದದ್ದು. ಆ ಅನುಸಂಧಾನದಿಂದ ಪಾದವನ್ನೇ ಇಡದಂತೆ ಮಂಡೆಗಾಲಿನ ನಿಂತಿದ್ದರಂತೆ. ಅವರ ಅನುಸಂಧಾನ ಎಷ್ಟು, ಪಾದ ಸ್ಪರ್ಶನೆ ಮಾಡದೆ ಆ ಬೆಟ್ಟವನ್ನು ಹತ್ತಿದ ಮಹಾನುಭಾವರು ನಾವು ಕೇಳ್ತೇವೆ. ಅಷ್ಟು ಭಕ್ತಿ. ಐಜಿಯರು ಅಂತ ಅವರೇ ಮುಂದೆ ವ್ಯಾಸತತ್ವಜ್ಞರು ಅಂತ ಗ್ರಂಥಕಾರರು, ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ ಮಹಾನುಭಾವರು ವ್ಯಾಸತತ್ವಜ್ಞರು ಅಂತ. ವ್ಯಾಸತತ್ವಜ್ಞರು ಅಲ್ಲಿ ಯಾತ್ರೆಗೆ ಹೋದರೆ ಆ ಇಡೀ ತಿರುಪತಿ ಬೆಟ್ಟ ಒಂದು ಪವಿತ್ರವಾದ ಕ್ಷೇತ್ರ, ಶಾಲಗ್ರಾಮ ರೂಪವಾದದ್ದು. ನಾವು ಅಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರದು ಅಂತ ದೇವರ ದರ್ಶನ ಮಾಡಿ ಉಪವಾಸ ಇದ್ದು ಹಾಗೇ ಕೆಳಗೆ ಬಂದು ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಮತ್ತೆ ಹತ್ತಿ ಮೇಲೆ ಹೋಗೋದು. ಊಹೆ ಮಾಡಲಿಕ್ಕೂ ಸಾಧ್ಯ. ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿಯಿಂದ ಆ ರೀತಿ ನಡೆದುಕೊಂಡವರು. ಎಲ್ಲರಿಗೂ ಹಾಗೆ ನಡೆದುಕೊಳ್ಳೋದಕ್ಕಾಗತ್ತೆ ಅಂತ ಅರ್ಥ ಅಲ್ಲ. ಆದರೆ ಆ ಶ್ರದ್ಧೆ ಇರಬೇಕು. ನಮಗೆ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ, ದೇವರಿಗೆ ಕ್ಷಮಾ ಆದರೂ ಕೇಳಬೇಕು. ನಾವು ಮಾಡ್ತಾ ಇರೋ ನೀನೇ ನಮಗೆ ಕ್ಷಮಾ ಕೇಳಬೇಕು, ಹೇಗೆ ದರ್ಶನ ಕೊಟ್ಟಿಲ್ಲ ಅಂತ ದೇವರಿಗೇನೆ ನಾ ಇಷ್ಟು ಬಂದದ್ದು ಉಪಕಾರ ಅಂತ ತಿಳ್ಕೊ, ಎಷ್ಟು ಕೆಲಸ ಇತ್ತು ಬಿಟ್ಟು ಬಂದಿ ಅಂತಿಷ್ಟು ಅಂದೇ ಸಾಕು. ಹತ್ತೋದು ಕೂಡ ಅಥವಾ ಒಂದೊಂದು ಸಲ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೂ ಕೆಳಗಿಳಿದು ಬಂದು ಮತ್ತೆ ಮೇಲೆ ಹತ್ತೋರು ಆ ತಾಳ್ಮೆ, ವೈರಾಗ್ಯ, ಆ ಶ್ರದ್ಧೆಯೂ ಇಲ್ಲದ್ರೆ ಪರವಾಗಿಲ್ಲ. ಆದರೆ ನಾನಂತೂ ತಪ್ಪು ಮಾಡ್ತಾ ಇದ್ದೇನೆ, ಕ್ಷಮಾ ಮಾಡಬೇಕು ಅನ್ನುವಂತಹ ಅನುಸಂಧಾನ ಇರಬೇಕು. ಇಡೀ ಭೂಮಿಯೇ ಪರಮಾತ್ಮನ ಸ್ಥಾನ. ಅದರಲ್ಲಿ ವಿಶೇಷವಾಗಿ ಕ್ಷೇತ್ರಗಳಲ್ಲಿ ಇಂತಹ ವಿಶಿಷ್ಟ ಸನ್ನಿಧಾನದಲ್ಲಿ ತಾನು ಅಂತಹ ಕರ್ಮಗಳನ್ನು ಮಾಡುವಾಗ ಕ್ಷಮಾಯಾಚನೆಯನ್ನದವರಲ್ಲಿ ಮಾಡಬೇಕು ಅನ್ನುವುದನ್ನು ನಾವು ತಿಳಿಯುತ್ತೇವೆ. ಈ ರೀತಿ ಅದರ ಮಹತ್ವವನ್ನು ಹೇಳ ಒಂದು ತೀರ್ಥ, ಪಾಪ ತೀರ್ಥ. ನಿನ್ನೆ ಹೇಳಿದೆವು ಅನೇಕ ತೀರ್ಥಗಳಿವೆ, ಅದರಲ್ಲಿ ಪ್ರಧಾನವಾದ ಈ ತೀರ್ಥಗಳು ಅಂತ. ಸ್ವಾಮಿ ಪುಷ್ಕರಣಿಯ ಮಹಿಮೆನ ಕೇಳಿದಿರಿ. ಅದರಲ್ಲೇ ಪಾಪ ವಿನಾಶ ತೀರ್ಥ.
ಭದ್ರತಿ ಅನ್ನುವಂತಹ ಒಬ್ಬ ಬ್ರಾಹ್ಮಣ, ಅವನಿಗೆ ಬಹಳಷ್ಟು ಮಕ್ಕಳಿದ್ದಾರೆ. 6 ಜನ ಮಡದಿಯರು, ಕೃತ, ಸಿಂಧು, ಯಶೋವತಿ, ಕಾಮಿನಿ, ಮಾಲಿ, ಶೋಭಾ ಅಂತ 200 ಜನ ಮಕ್ಕಳು. ಮನೆಯಲ್ಲಿ ಹಣ ಇಲ್ಲ, ಉಪವಾಸ, ತಾನೊಬ್ಬ ಉಪವಾಸ ಇರಬಹುದು. ಇಷ್ಟು ಜನ ಮಡದಿಯರು, ಇಷ್ಟು ಜನ ಮಕ್ಕಳು, ಅವರೆಲ್ಲ ಉಪವಾಸ ಇದ್ದದ್ದನ್ನು ನೋಡಿ ಸಹ ಮಾಡಿಕೊಳ್ಳೋದಕ್ಕಾಗಲಿಲ್ಲ. ಬಹಳ ದುಃಖ ಇದ್ದಾನೆ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ತನ್ನ ದಾರಿದ್ರ್ಯವನ್ನು ಬೀಳ್ತಾ ಇದ್ದಾನೆ, ನಿಂದೆ ಮಾಡಿದ್ದಾನೆ. ಇಷ್ಟು ಕಾಲದಲ್ಲಿ ಜೀವನವನ್ನು ಮಾಡುವುದಕ್ಕಿಂತಲೂ ಪ್ರಾಣ ಬಿಡುವುದು ಲೇಸು ಅನ್ನುವಷ್ಟು ತನ್ನ ಆ ದಾರಿದ್ರ್ಯದ ಬಗ್ಗೆ ನನಗೆ ತಿರಸ್ಕಾರದ ಮನೋಭಾವನೆ ಬಂದಿದೆ. ದಿಗ್ಜನ್ಮ ಭಾಗ್ಯ ದಿಗ್ಜನ್ಮ ಧನವರ್ಜಿತ, ಆ ದಾರಿದ್ರ್ಯಕ್ಕೆ ಧಿಕ್ಕಾರವನ್ನು ಹೇಳುತ್ತಾ ಕಷ್ಟಪಡ್ತಾ ಇದ್ದಾನೆ. ಅವನ ಮಡದಿ ಕಾಮಿನಿ ಎನ್ನುವವಳು ತನ್ನ ಅನುಭವದ ಮಾತನ್ನು ಹೇಳ್ತಾಳೆ. ನಾನು ಚಿಕ್ಕವಳಿರುವಾಗ ಮನೆಯಲ್ಲಿ ನನ್ನ ತಂದೆಗೆ ಇದೇ ತರಹ ಬಡತನ ಇತ್ತು. ಕಷ್ಟ ಇದ್ದಾಗ ನಾರದರು ಬಂದು ಉಪದೇಶ ಮಾಡಿದರು. ಪಾಪನಾಶಿನಿ ತೀರ್ಥ ಅಂತ ಇದೆ, ವೆಂಕಟಾಚಲದಿರುವ ಪಾಪನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರ್ಥದ ತೀರದಲ್ಲಿ ಕುಳಿತು ಸಂಕಲ್ಪ ಮಾಡಿ ಭೂ ಮಾಡಿದರೆ, ಯಥಾಶಕ್ತಿ ಭೂದಾನ ಮಾಡಿದರೆ ಯಾವುದೇ ರೀತಿಯ ಐಶ್ವರ್ಯಕ್ಕೂ ಕೊರತೆ ಇಲ್ಲದೆ ಇದ್ದಂತೆ ಸಮೃದ್ಧಿಯನ್ನು ದೇವರು ಕರುಣಿಸ್ತಾನೆ ಅಂತ ನಾರದರು ಹೇಳಿದ್ದನ್ನು ಕೇಳಿ ನಮ್ಮ ತಂದೆ ವೆಂಕಟಾಚಲದ ಯಾತ್ರೆಯನ್ನು ಮಾಡಿ ಪಾಪ ವಿನಾಶನ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರವನ್ನು ದಾನ ಮಾಡುವುದಲ್ಲ, ಅದಲ್ಲ, ತೀರದಲ್ಲಿ ತನ್ನ ಹೊಲದಲ್ಲಿ ಭೂದಾನದ ಸಂಕಲ್ಪವನ್ನು ಅಲ್ಲಿ ಮಾಡೋದು. ಯಥಾಶಕ್ತಿ ಭೂದಾನದ ಸಂಕಲ್ಪ ಮಾಡಿದರೆ ಆ ಪುಣ್ಯದಿಂದ ಇವೇ ವಿಶೇಷವಾಗಿ ಸಮಯ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರು. ಅದನ್ನು ನಮ್ಮ ತಂದೆ ಮಾಡಿ ಅದ್ಭುತವಾದ ಸಂಪತ್ತನ್ನು ಪಡೆದು ಅವರೂ ಸುಖವಾಗಿದ್ದರು, ಅವರ ವಂಶದಲ್ಲಿಯೂ ಎಲ್ಲರೂ ಸುಖವಾಗಿದ್ದಾರೆ, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸುಖವಾಗಿದ್ದಾರೆ, ನೀವು ಕೂಡ ಅದನ್ನು ಮಾಡಬಹುದು ಅಂತ ತನ್ನ ಗಂಡ ತಿಳಿಸ್ತಾ ಇದ್ದಾಳೆ. ವಿಪ್ರಸ್ಯ ವೃತ್ತಿಹೀನಸ್ಯ ಸದಾಚಾರಸ್ಯ ಕಸ್ಯ ಯೋಲ್ಪಾಮಪಿ ಮಹೀಂ ದದ್ಯಾತ್ ಸ ವಿಶ್ವರ್ಮಾತ್ರ ಸಂಶಯ. ಸದಾಚಾರ ನಿರತರಾದಂತಹ ಪಾಠ ಪ್ರವಚನದಲ್ಲಿ ನಿರತರಾದ ಸಜ್ಜನರಿಗೆ ಅತ್ಯಲ್ಪ ಭೂಮಿಯನ್ನು ದಾನ ಮಾಡಿದರು ಪರಮಾತ್ಮನೇ ಅನ್ನುವಂಥ ತಾತ್ಪರ್ಯ. ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರನಾಗ್ತಾನೆ ಎಂದು ಹೇಳಿದೆ. ಭೂಮಿಯಸ್ಯ ಸಮೋ ನಾನ್ಯಃ ತ್ರಿಶೋಕೇಶು ವಿದ್ಯತೆ ಭೂಮಿಯ ಸದಃ ಪ್ರೋಕ್ತಃ ಭೂಮಿ ಮೋಕ್ಷ ಭವೇ. ಭೂದಾನ ಮಾಡಿದರೆ ಸರ್ವದಾನ ಮಾಡಿದಿಲ್ಲ. ಯಾಕೆ? ಆ ಭೂಮಿಯಲ್ಲಿದ್ದು ಅವರು ಎಲ್ಲವನ್ನೂ ಮಾಡ್ತಾರಲ್ಲ, ವಸ್ತ್ರವನ್ನು ಉಡುತ್ತಾರೆ, ಪ್ರವಚನ ಮಾಡ್ತಾರೆ, ದೇವರ ಪೂಜೆಯನ್ನು ಮಾಡ್ತಾರೆ, ಎಲ್ಲ ಸತ್ಕಾರ್ಯಗಳನ್ನು ಮಾಡ್ತಾರೆ. ಎಲ್ಲ ಭೂಮಿಯ ಮೇಲೆ ಕುಳಿತವರು ಸತ್ಕಾರ್ಯಗಳನ್ನು ಮಾಡ್ತಾರೆ. ಆ ಎಲ್ಲ ಪುಣ್ಯವೂ ಈ ಭೂದಾನ ಮಾಡಿದವರಿಗೆ ಬರ್ತದೆ. ಹೀಗಾಗಿ ಆ ಭೂದಾನಕ್ಕೆ ಮಾನವಾದ ದಾನ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಆ ವಿನಾಶಿನಿ ತೀರ್ಥದಲ್ಲಿ ಈ ಸಂಕಲ್ಪ ಮಾಡಬೇಕು. ಆದರೆ ನಾನು ಆಲೋಚನೆ ಮಾಡಿದ, ನನ್ನ ಹೆಸರಲ್ಲಿ ಭೂಮಿಯೇ ಇಲ್ಲ, ನಾನು ಎಲ್ಲಿಂದ ಭೂದಾನ ಮಾಡಲಿ ಅಂತ. ಸರಿ, ಆದರೂ ಉಪಾಯ ಹೇಳಿದ್ದಾಳೆ ಮಡದಿ. ಭೂಮಿಯನ್ನು ನಾನು ಮೊದಲು ಇನ್ನೊಬ್ಬರಿಂದ ದಾನ ಪಡೆದು ಆಮೇಲೆ ವೆಂಕಟಾಚಲಕ್ಕೆ ಯಾತ್ರೆ ಮಾಡಿ ಅಲ್ಲಿ ಕುಳಿತು ಆ ಭೂಮಿಯನ್ನು ಸಂಕಲ್ಪಪೂರ್ವಕವಾಗಿ ನಾನು ಮನಸಾದಾನ ಮಾಡಬೇಕು ಅಂತ ಮೊದಲು ಯಾತ್ರೆಗೆ ಹೊರಟ. ವೆಂಕಟಾಚಲ ಯಾತ್ರೆಗಲ್ಲ, ಭೂಮಿಯನ್ನು ಪಡೆದುಕೊಳ್ಳೋದಕ್ಕೆ ಯಾರಿಗಾದರೂ ಬೇಡೋಣ ಅಂತ ಹೊರಟ. ಸುಘೋಷ ಅಂತ. ಸುಘೋಷ ಸುಖದ ಸುಹೃತ್. ಆ ಸುಘೋಷ ಭಗವಂತನ ಹೆಸರು. ಅಂತಹ ಸುಘೋಷನೆಂಬ ಪರಮಾತ್ಮನ ಹೆಸರಿಟ್ಟುಕೊಂಡಂತಹ ಒಬ್ಬ ಶ್ರೇಷ್ಠ ಸಜ್ಜನ, ಉತ್ತಮನಾದಂತಹ ಸದಾಚಾರಿಯಾದ ಬ್ರಾಹ್ಮಣ. ನೋಡಿ, ದಾನವನ್ನು ತೆಗೆದುಕೊಳ್ಳಬೇಕಾದರೂ ಸಜ್ಜನರಿಂದಲೇ ತೆಗೆದುಕೊಳ್ಳಬೇಕು.
ದ್ರೋಣಾಚಾರ್ಯರಿಗೆ ತಮ್ಮ ಮಗನಾದಂತಹ ಅಶ್ವತ್ಥಾಮಾಚಾರ್ಯರಿಗೆ ಕುಡಿಸುವುದಕ್ಕೆ ಒಂದು ಆಕಳು ಬೇಕಾಗಿತ್ತು. ಹಾಲು ಕುಡಿಸಬೇಕು ಅನ್ನೋದಕ್ಕೆ ಒಂದು ಆಕಳು. ಆಗಿನ ಕಾಲಕ್ಕೆ ನೀವು ನಿನ್ನೆ ಕೇಳಿದಿರಿ, ಯಾವತ್ಯೋ ಭೂಮಿಕಣಿಕಾಹ ಯಾವಂತಸ್ತೋಯಬಿಂದವ ಯಾವಂತ್ಯುಡೂನಿ ಗಗನೆ ತಾವತೀರ್ಘಾ ದದಾತ್ಯಸೌ ಅಂತ ಹೇಮಾಂಗರಾಜ ದಾನ ಮಾಡಿದ್ದ ಅಂತ. ಲಕ್ಷ ಲಕ್ಷ ಕೋಟಿ ಕೋಟಿ ಗೋವುಗಳನ್ನು ದಾನ ಮಾಡುವ ಕಾಲ ಅದು. ಅಷ್ಟು ಗೋ ಸಂಪತ್ತಿ. ಅಂಥ ಕಾಲದೊಳಗೆ ದ್ರೋಣಾಚಾರ್ಯರು ಒಂದಾಗಿ ಅಲ್ಲಾಡಿದರು. ಯಾಕೆ? ಅಂತಂ ಪರಿಕ್ರಮ್ಯ ಅಂತಾರೆ. ಅಂದರೆ ದೇಶದಿಂದ ದೇಶಕ್ಕೆ ಅಲದಾಡಿದರು, ಒಂದು ಆಕಳು ನನಗೆ ಸಿಕ್ಕಿಲ್ಲ ಅಂತ. ಯಾಕೆಂದರೆ ಅವರಿಗೆ ಶುದ್ಧರಾದ ವ್ಯಕ್ತಿಯಿಂದ ಆಕಳನ್ನು ಪಡೆಯಬೇಕು. ಯಾರಿಂದ ಗೋದಾನ ತೆಗೆದುಕೊಂಡ್ರೆ ನನಗೆ ಸ್ವಲ್ಪ ಬಂದಿರಬಾರದು, ಅಂಥ ವ್ಯಕ್ತಿಯಿಂದ ತಗೋಬೇಕು ಅಂತ. ಯಾಕಂದರೆ ದಾನ ಯಾರು ಕೊಡ್ತಾರೋ ಕೊಟ್ಟವರ ಪಾಪ ತೆಗೆದುಕೊಂಡವರಿಗೆ ಪಾಪ ಬಂದಿರಬಾರದು, ಆಕಳು ಬಂದಿರಬೇಕು. ಇದು ದ್ರೋಣಾಚಾರ್ಯರ ಅಪೇಕ್ಷೆ. ಅವರಿಗೆ ಅಂಥ ವ್ಯಕ್ತಿನೇ ಕಾಣಿಸಲಿಲ್ಲ. ಎಲ್ಲರೂ ಒಂದಿಲ್ಲ ಒಂದು ಪಾಪ ಮಾಡಿರ್ತಾರೆ. ದಾನ ತೊಗೊಂಡ್ರೆ ಆ ಪಾಪ ನನಗೆ ಬಡ್ಕೋತದೆ ಅಂತ ಭಯ ಅವರಿಗೆ. ಕೊನೆಗೆ ಅವರು ಹುಡುಕಿದ್ದು ಯಾರನ್ನ? ಪರಶುರಾಮ ದೇವರನ್ನು. ನಿರ್ದೋಷ ಗುಣಪೂರ್ಣನಾದಂತಹ ಭಗವಂತ. ಆ ಭಗವಂತನ ಹತ್ರ ಹೋಗಿ ಕೇಳುತ್ತಾರೆ. ಆದರೆ ಅವನಿನ ಆಕಳು ಕೊಡೋದಿಲ್ಲ. ನನ್ನ ಹತ್ರೇನಿಲ್ಲ ಅಂತ ಹೇಳಿಬಿಟ್ರು ಪರಶುರಾಮ ದೇವರು. ವಿದ್ಯೆಯನ್ನು ಬೇಕಾದರೆ ಕೊಡ್ತೇನೆ ಅಂತ ವಿದ್ಯೆಯನ್ನು ಕೊಟ್ಟರು ಅಂತ ಬರುತ್ತೆ. ಆ ಕಥೆ ಇರಲಿ. ಹೇಳಬೇಕಾದದ್ದಿಷ್ಟೇ, ದಾನ ತೆಗೆದುಕೊಳ್ಳಬೇಕಾದರೆ ಯೋಗ್ಯರಾದ ವ್ಯಕ್ತಿಯಿಂದ ತೆಗೆದುಕೊಳ್ಳಬೇಕು. ಇವನು ಸುಘೋಷ, ಇವನ ಬಗ್ಗೆ ಒಳ್ಳೆ ಘೋಷ ಇತ್ತು, ಜಗತ್ತಿನಲ್ಲಿ ಒಳ್ಳೆಯ ಹೆಸರಿದೆ, ಒಳ್ಳೆಯ ಕೀರ್ತಿ ಇದೆ. ಅಂತಹ ಸಜ್ಜನ ಸಾಧು ಅವನಿಂದ ಎಷ್ಟು ಒಂದು 5 ಕೈಯಷ್ಟು ಭೂಮಿಯನ್ನು, ಒಂದು 5 ಮೊಳ ಅಷ್ಟು ಪುಟ್ಟ ಭೂಮಿಯನ್ನು ಅವನಿಂದ ತಾನು ದಾನವಾಗಿ ಪಡೆದುಕೊಂಡು ವೆಂಕಟಾಚಲಕ್ಕೆ ಹೋಗಿ ಭಕ್ತಿಪೂರ್ವಕವಾಗಿ ದೇವರ ಸ್ಮರಣೆಯನ್ನು ಮಾಡಿ, ಭೂಮಿ ನನ್ನದಲ್ಲ ಸ್ವಾಮಿ, ನಿನ್ನದೇ ಭೂಮಿ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಭೂಮಿ ನಿನ್ನ ಸೃಷ್ಟಿ, ನೀನೇ ಕೊಟ್ಟದ್ದು, ಅದನ್ನು ನಿನ್ನ ಪ್ರೀತಿಗಾಗಿ ದಾನ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿ ಭೂದಾನವನ್ನು ಮಾಡಿದ ದೇವರು ಆ ಪಾಪ ವಿನಾಶಿನಿ ತೀರ್ಥದಲ್ಲಿ ಅವನಿಗೆ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಇಹಲೋಕದಲ್ಲಿಯೂ ಸಂಪತ್ತು ಸಮೃದ್ಧಿಯನ್ನು ಕೊಟ್ಟು ಉತ್ತಮವಾದ ಜ್ಞಾನದಿಂದ ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದುವಂತೆ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ಆ ಭದ್ರಮತಿಯ ಕಥೆಯನ್ನು ತಿಳಿಸಿಕೊಡ್ತಾರೆ. ಅವನು ಮಾಡುವಂತಹ ದಿವ್ಯವಾದ ಆ ಭಗವಂತನ ಸ್ತೋತ್ರ ಇದೆ. ನಮೋ ನಮಸ್ತೆಖಿಲ ಕಾರಣಾಯ, ನಮೋ ನಮಸ್ತೆಖಿಲ ಪಾಲಕಾಯ, ನಮೋ ನಮಸ್ತೆ ಮರನಾಯಕಾಯ, ನಮೋ ನಮೋ ದೈತ್ಯ ವಿಮರ್ದನಾಯ. ಅತೀ ಸುಂದರವಾದ ಸ್ತೋತ್ರವನ್ನು ಮಾಡಿ ದೇವರ ಅನುಗ್ರಹದಿಂದ ಸಂಪತ್ತಿನ ಸಮೃದ್ಧಿಯನ್ನು ಪಡೆದುಕೊಂಡು ಉತ್ತಮವಾದ ಜ್ಞಾನದಿಂದ ಸದ್ಗತಿಯನ್ನು ಹೊಂದಿದ್ದಾನೆ ಎಂಬ ವಿಷಯವನ್ನು ತಿಳಿಸಿದ್ದಾರೆ. ಈ ದೃಷ್ಟಿಯಲ್ಲಿ ಭೂಮಿಯನ್ನು ಪಡೆದುಕೊಂಡಂಥವರು ಅವಶ್ಯವಾಗಿ ಯೋಗ್ಯರಾದ ಸಜ್ಜನರಿಗೆ ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಭೂದಾನವನ್ನು ಮಾಡಿ ನಾನಾ ರೀತಿಯ ಧರ್ಮ ಕಾರ್ಯಗಳು ಆ ಭೂಮಿಯಲ್ಲಿ ನಡೆಯುವಂತೆ ಮಾಡಿ ಅದನ್ನು ಪರಮಾತ್ಮನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಸ್ಕಂದ ಪುರಾಣ ನಮಗೆ ತಿಳಿಸ್ತಾ ಇದೆ. ಭಗವಂತನ ಅನುಗ್ರಹದಿಂದ ಅಂತಹ ಭೂದಾನ, ಗೋದಾನ ಇತ್ಯಾದಿಗಳೆಲ್ಲ ಅಲ್ಲಲ್ಲಿ ನಡೀತಾ ಇವೆ. ಇನ್ನಷ್ಟು ವಿಶೇಷವಾಗಿ ಯಥಾಶಕ್ತಿ ನಡೆದು ಆ ದಾನ, ಯಾತ್ರೆ ಮೊದಲಾದ ಧರ್ಮಗಳಿಂದ ಜ್ಞಾನದ ವೃದ್ಧಿ ಜಗತ್ತಿನಲ್ಲಿ ಆಗಬೇಕು. ಅದರಿಂದ ಎಲ್ಲರೂ ಸಕಲ ವಿಧ ಸಂಪತ್ತಿನಿಂದ ಸಮೃದ್ಧರಾಗಬೇಕು ಅನ್ನುವ ರೀತಿಯಲ್ಲಿ ಭಗವಂತನ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.